ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಂಟಸಿ, ಲವ್, ರೊಮ್ಯಾನ್ಸ್ ಅಂತ ಎಲ್ಲಾನು ಮಿಕ್ಸ್ ಆಗಿರುವಂತ ಒಂದು ಬ್ಯೂಟಿಫುಲ್ ಆಗಿರೋ ತೈವಾನ್ ಮೂವಿನ ನೋಡೋಣ. ಇದು 2021 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಮುಖ್ಯವಾದ ಪಾಯಿಂಟ್, ಈ ಮೂವಿಯ ಮುಖ್ಯವಾದ ಸ್ಟೋರಿ ಇರೋದೇ ಸೆಕೆಂಡ್ ಹಾಫ್ ಮೇಲೆ. ಸೊ ಮಿಸ್ ಮಾಡದೆ ಫುಲ್ ಮೂವಿನ ನೋಡಿ. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಫಿಲ್ಮ್ ನ ಹೀರೋನ ತೋರಿಸ್ತಾರೆ. ಅವನ ಹೆಸರು ಅಲೆನ್ ಅಂತ. ಒಂದ್ ಮರದ ಕೆಳಗಡೆ ನಿಂತಿರ್ತಾನೆ. ಅವ್ನ ಆಪೋಸಿಟ್ ಅಲ್ಲಿ ಒಂದ್ 4-5 ತಾತವ್ರು ನಿಂತಿರ್ತಾರೆ. ಇವ್ನ್ ಗೇಲಿ ಮಾಡ್ತಾ ಇರ್ತಾನೆ, ಏನೇನೋ ಸಿಗ್ನಲ್ ಎಲ್ಲ ಕೊಡ್ತಾ ಇರ್ತಾನೆ. ಆ ಕಡೆ ತಾತವ್ರೆಲ್ಲ ಬೈತಾ ಇರ್ತಾರೆ ಕೆಟ್ಟ ಮಾತಲ್ಲಿ. ನಿಂತ್ಕೊಂಡಿದ್ದ ನೋಡು ದಂಡವಾಗಿ, ಯಾವಾಗ ನೋಡಿದ್ರೆ ಯಾಮರ್ಸೋದೆ ಕೆಲ್ಸ, ಇವ್ನ್ಗಿದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಅಂತ ಬೈಕೊಳ್ತಾ ಇರ್ತಾರೆ. ಇವ್ರಿಗೂ ಅವ್ನ್ಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಆ ಹೀರೋ ನಿಂತಿದ್ದ ಹತ್ರ ಮರ ಇತ್ತಲ್ವಾ, ಮರದ ಮೇಲೆ ಹಂಗೆ ಒಂದು ಮಿಂಚು ಬರುತ್ತೆ ನೋಡಿ. ಆ ಮರ ಹಂಗೆ ಅಲ್ಲೇ ಸುಟ್ಟು ಬೂದಿ ಆಗ್ಬಿಡುತ್ತೆ. ಇದಕ್ ಮೇಲೇನು ನಮ್ ಹೀರೋ ಪ್ರಾಣದಲ್ಲಿ ಇರ್ತಾನೆ ಅಂತ ಅನ್ಕೊಂಡಿದೀರಾ? ಆದ್ರೆ ಇವಾಗೇನು ಅವ್ನ್ ಪ್ರಾಣದಲ್ಲಿ ಇರೋ ತರನೇ ತೋರಿಸ್ತಾರೆ. ಆದ್ರೆ ಈ ಲೋಕದಲ್ಲ, ಬೇರೆ ಒಂದ್ ಲೋಕದಲ್ಲಿ ಅವನು ನಂಗೆ ಒಂದು ಲೇಡಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ನ ಹಂಗೆ ವಿಚಿತ್ರವಾಗಿ ಎಲ್ಲಪ್ಪ ಇದೀವಿ ಅಂತ ಸುತ್ತಮುತ್ತ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಲೇಡಿ ಕರ್ಕೊಂಡು ಹೋದ್ಲಲ್ಲ ನಮ್ ಹೀರೋನ, ಅವನೊಂದ್ ಜಾಗದಲ್ಲಿ ಕೂರ್ಸ್ಬಿಟ್ಟು ಏನೋ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಫುಲ್ ಆಗಿ ಸಿಡಿಸು, ಕ್ಯಾಸೆಟ್ಸ್, ಏನೇನೋ ಬುಕ್ಸ್, ರೆಕಾರ್ಡ್ಸ್ ಅಂತ ತುಂಬಾನೇ ಇಟ್ಟಿರ್ತಾರೆ. ನಾನ್ ಎಲ್ಲಿದ್ದೀನಿ ನನ್ ಗೊತ್ತೇ ಇಲ್ವೇ ಅಂತ ಹೇಳ್ಬಿಟ್ಟು ಹೀರೋ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ಬೇಕಾದ್ರೆ ಆ ಲೇಡಿ ಹಲೋ ಎಕ್ಸ್ಕ್ಯೂಸ್ ಮಿ ಬಾಸ್, ಕೈ ತೋರಿಸಿ ಅಂತ ಹೇಳ್ತಾರೆ. ಅವನು ತೋರಿಸ್ತಾನೆ. ಅದನ್ನ ಮೆಜರ್ ಮಾಡ್ಬಿಟ್ಟು ಏನೋ ಒಂದು ಬ್ಯಾಂಡ್ ತರ ಹಾಕ್ತಾರೆ. ಓಕೆ ಬಾಸ್, ನಿಮ್ ನಾಲ್ಗೆ ತೋರಿಸಿ ಅಂತ ಹೇಳಿದಾಗ ಅದನ್ನು ಕೂಡ ಏನೋ ಸ್ಕ್ಯಾನ್ ಮಾಡ್ತಾರೆ. ಅದಾದ್ಮೇಲೆ ನತ್ತಿಯಲ್ಲಿ ಏನೋ ಸ್ಕ್ಯಾನ್ ಮಾಡಕ್ ಹೋಗ್ತಾ ಇದಾರೆ. ಡಿವೈಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅವ್ನ್ ತಲೆಲೇ 2 ತಟ್ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಕ್ ಹೋದ್ರೆ ಏನು ಡೇಟಾ ತೋರಿಸ್ತಲ್ಲ ಅಂತ ಕಾಣಿಸುತ್ತೆ. ಅದೇ ಟೈಮಲ್ಲಿ ಅಲ್ಲೊಬ್ಬ ಬರ್ತಾನೆ. ಅವನ ನೋಡ್ಬಿಟ್ಟು ಈ ಲೇಡಿ ಹೇಳ್ತಾರೆ, ಏನಪ್ಪಾ ಇವ್ನ್ಗಿನ್ನೂ ಅವ್ನ್ ಮೆದುಳು ವರ್ಕ್ ಆಗ್ತಾ ಇಲ್ಲ, ಈ ಮಿಂಚೊಡಿತಲ್ಲ ಅದಕ್ಕೆಲ್ಲ ಇವ್ನ್ ಮೆದುಳು ಸ್ಟಕ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಈ ಜನ್ಮದಲ್ಲಿ ನಡೆದಿರೋ ರೆಕಾರ್ಡ್ ನೆಲ್ಲ ನನ್ ಕೈಲಿ ಏನು ರಿಕವರಿ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ಅಂದಾಗ ಅಲ್ಲಿ ಬಂದಿದ್ನಲ್ಲ ಅವ್ನ ಅಸಾಲ್ಟ್ ಆಗಿ, ಹಂಗಾದ್ರೆ ನಿಮ್ ಇಷ್ಟ ಬಂದಿದ್ ಏನೋ ಒಂದು ಬರ್ದಾಕ್ರಿ ಅಂತ ಹೇಳ್ಬಿಟ್ಟು ಕೂಲಾಗ ಹೊರಟೋಗ್ತಾನ ಅಲ್ಲಿಂದ. ಹೀರೋಗಿಲ್ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನ. ಅದೇ ಟೈಮಲ್ಲಿ ಮೇಲೆ ಒಂದ್ ಹುಡುಗಿ ಕೂಗಾಡ್ತಾ ಇರ್ತಾಳೆ, ಇಲ್ಲ ನಾನು ಇನ್ನೂ ಸತ್ತಿಲ್ಲ, ನೀವೆಲ್ಲ ಇಲ್ಲೇನೋ ಮಾಡ್ತಾ ಇದೀರಾ, ನನ್ ಗೊತ್ತು, ಇವಾಗ ಮರ್ಯಾದಾಗ ನನ್ನ ಬಿಟ್ಟಿಲ್ಲ ಅಂದ್ರೆ ನೀವೆಲ್ಲ ನರ್ಕಕ್ಕೆ ಹೋಗೋದು ಅಂದಾಗ ಆ ಪಕ್ಕದಲ್ಲಿರೋರು ಯಾರೋ ಹೇಳ್ತಾ ಇರ್ತಾರೆ, ಇವಾಗ ನೀವ್ ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಅಂತ ಬೆದರ್ಸಿ ಕೂರಿಸ್ತಾರ. ಆದ್ರೊಳ್ ಸುಮ್ನೆ ಇರೋ ತರ ಇಲ್ಲ, ಅವು ಅಂತ ಕೂಗಾಡ್ತಾನೆ ಇರ್ತಾಳೆ. ಹೀರೋ ತುಂಬಾನೇ ಕೂಲಾಗಿ ಲೇಡಿನ ಕೇಳ್ತಾನೆ, ಇದು ಅವಾಗವಾಗ ಈ ತರ ನಡೆಯತ್ತಾ ಅಂದಾಗ ಹೌದಪ್ಪ ಅವಾಗವಾಗ ಈ ತರ ನಡೀತಾನೆ ಇರುತ್ತೆ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ ಲೇಡಿ ಅಂತಾರೆ. ಆ ಟೈಮಲ್ಲಿ ಟೇಬಲ್ ಮೇಲೆ ಇರೋ ಒಂದು ಬುಕ್ ತರ ಇರುತ್ತೆ. ಅದನ್ನ ಎತ್ಬಿಟ್ಟು ಹೀರೋ ನೋಡುವಾಗ ಹೌದು ಮೇಡಮ್ ಏನಿದಲ್ಲ ಅಂದಾಗ ಮೇಡಮ್ ಹೇಳ್ತಾರೆ, ನೀನ್ ಇದಕ್ಕೂ ಮುಂಚೆ ಹುಟ್ಟಿದಾಗಲ್ಲ ಏನಾಗಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ರೆಕಾರ್ಡ್ ಅಂದಾಗ ಇವನು ತೆಗೆದ್ ನೋಡ್ತಾನೆ. ಒಳಗಡೆ ನೋಡಿದ್ರೆ ಮಿಡತೆ, ಬೀರುಂಡೆ, ಇನ್ನೂ ವಿಚಿತ್ರವಾಗಿರೋ ಕೀಟಗಳಾಗಿ ಹುಟ್ಟಿರ್ತಾನೆ. ಇದನ್ನ ನೋಡಿ ಶಾಕ್ ಆಗಿ, ನಿಜವಾಗ್ಲೂ ನಾನು ಈ ತರ ಎಲ್ಲ ಹುಟ್ಟಿದ್ನ ಅಂದಾಗ ಆ ಲೇಡಿ ಹೇಳ್ತಾರೆ, ನೋಡಿ ಒಬ್ಬ ಮನುಷ್ಯ ಯಾವ ತರ ಬೇಕಾದ್ರೂ ಜನ್ಮನ ಎತ್ಬಹುದು, ಅದು ಇರುವೆ ಆಗಿರ್ಬೋದು ಅಥವಾ ಸೊಳ್ಳೆ ಆಗಿರ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಬಗ್ಗೆ ಒಂದು CD ಕ್ಯಾಸೆಟ್ ನ ಹಾಕ್ಬಿಟ್ಟು ಅದಕ್ಕೆ ಏನೋ ಒಂದು ಕವರ್ ಪಿಕ್ಚರ್ ಹಾಕ್ಬೇಕಂತೆ. ಅದಕ್ಕೆ ಸಿಸ್ಟಮ್ ನ ತೋರಿಸ್ಬಿಟ್ಟು ನೋಡಪ್ಪ ಯಾವ ಫೋಟೋ ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಅವನು ಒಂದ್ ಸೆಲೆಕ್ಟ್ ಮಾಡಿದಾನೆ ಅಂತ ಕಾಣಿಸುತ್ತೆ. ಈಗ ಕೆಲಸ ಎಲ್ಲ ಆದ್ಮೇಲೆ ತಗೋ ಫೈಲ್ ಸೈನ್ ಮಾಡು ಅಂತ ಹೇಳಿದ್ರೆ ಹೀರೋ ಹೇಳ್ತಾನೆ, ನಾನ್ ಯಾಕೆ ಸೈನ್ ಮಾಡ್ಬೇಕು, ನೀವ್ ಇನ್ನು ನನ್ನ ಡೇಟಾನ ಕಲೆಕ್ಟೇ ಮಾಡಿಲ್ವಲ್ಲ ಅಂತ ಲಾ ಎಲ್ಲ ಮಾತಾಡ್ತಾ ಇರ್ತಾನೆ. ಆ ಲೇಡಿ ಹೇಳ್ತಾರೆ, ಸರಿ ಆಯ್ತಪ್ಪ ತಗೋ ಈ ವಿಡಿಯೋನ ನೋಡು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಗ ವಿಡಿಯೋನಲ್ಲಿರೋ ಲೇಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸತ್ತೋಗಿರೋರ್ಗೆಲ್ಲ ಸ್ವಾಗತ ಸುಸ್ವಾಗತ. ಸತ್ತೋಗಿರೋರ್ಗೆಲ್ಲ ತುಂಬಾ ಆಪ್ಷನ್ಸ್ ಇದೆ. ಒಂದು ನೀವು ನರ್ಕಕ್ಕೆ ಹೋಗಿ ಬಿಸಿ ಎಣ್ಣೆಲ್ ಬೇಯ್ತಿರೋ, ಅಥವಾ ಹಾವುಗಳ ಹತ್ರ ಕಚ್ಚಿಸ್ಕೊಳ್ತಿರೋ, ಅಥವಾ ಚಾಟಿಯಲ್ಲೇ ಒದೆ ತಿಂತಿರೋ, ಈ ತರ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನೀವಲ್ಲೋಗಿ ಆರಾಮಾಗಿ ನಿಮ್ ಶಿಕ್ಷಣ ಅನುಭವಿಸಬಹುದು. ಇಲ್ಲ ಇನ್ನೊಂದು ಆಪ್ಷನ್ ಬೇಕಾ, ನಿಮ್ಗೆ ಮರು ಜನ್ಮ ಕೊಡ್ತೀವಿ. ಅದಕ್ಕೆ ನಿಮ್ಗಿರೋ ಒಂದೇ ದಾರಿ ಅಂದ್ರೆ ನೀವು ಕೈಯಲ್ಲಿ ಹಾಕೊಂಡಿರೋ ಬ್ಯಾಂಡು, ಅದಲ್ಲಿ ಬ್ಲಾಕ್ ಕಲರ್ ಮುತ್ತುಗಳಿದಲ್ಲ ಅದೆಲ್ಲ ನೀವು ಕೆಟ್ಟದನ್ನ ಮಾಡಿದ್ರೆ ನಿಮ್ಮ ಕರ್ಮನ ಲೆಕ್ಕ ಮಾಡುತ್ತೆ. ಅದೇ ವೈಟ್ ಕಲರ್ ಮುತ್ತಿದಲ್ಲ ಅದೆಲ್ಲ ನಿಮ್ಗೆ ಕ್ರೆಡಿಟ್ ಪಾಯಿಂಟ್ ತರ, ನೀವೆಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೀರಾ ಅಂತ ಅದಕ್ಕೆ ತೋರ್ಸ್ಕೊಡುತ್ತೆ. ಇನ್ ಕೇಸ್ ಇವಾಗ ನಿಮ್ ಕೈಲಿರೋ ಬ್ಯಾಂಡ್ ಎಲ್ಲ ಪೂರ್ತಿ ಬ್ಲಾಕ್ ಆಗ್ಬಿಟ್ರೆ ನೀವು ನರ್ಕ ಗ್ಯಾರಂಟಿ ಹೋಗ್ಲೇಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಮರುಜನ್ಮನೇ ಇಲ್ಲ, ನಿಮ್ ಕತೆ ಕ್ಲೋಸ್ ಆಗುತ್ತೆ. ಅದೇ ಇನ್ ಕೇಸ್ ವೈಟ್ ಮುತ್ತುಗಳಿದ್ರೆ ನೀವು ಮತ್ತೆ ಮರುಜನ್ಮ ಎತ್ಬೋದು. ಅದು ಕೋಳಿಯಾಗೋ ಅಥವಾ ಗೋಡೆ ಮೇಲಿರೋ ಹಲ್ಲಿಯಾಗೋ. ನಿಮ್ಗೆ ಈ ಆಪ್ಷನ್ ಬೇಡವಾ? ನಮ್ ಅಂಡರ್ ವರ್ಲ್ಡ್ ಅಲ್ಲಿ ನಾವು ತುಂಬಾನೇ ಜಾಬ್ಸ್ ನ ಹೈರ್ ಮಾಡ್ತಾ ಇದೀವಿ. ನೀವು ಬೇಕಂದ್ರೆ ಅಲ್ಲೋಗಿ ಜಾಬ್ಗೆ ಅಪ್ಲೈ ಮಾಡಬಹುದು. ಆದ್ರೆ ಆ ಜಾಬ್ ಸಿಗೋದು ಅಷ್ಟು ಈಸಿ ಅಲ್ಲ. ನಿಮ್ಗೆ ತುಂಬಾನೇ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಇನ್ ಕೇಸ್ ಆ ಟೆಸ್ಟ್ ಅಲ್ಲೆಲ್ಲ ನೀವು ಸೋತೋದ್ರಂದ್ರೆ ನೆಕ್ಸ್ಟ್ ನೀವ್ ಏನಾಗ್ ಹುಟ್ಟಬೇಕು ಅಂತ ನಾವು ಆಲ್ರೆಡಿ ಅದನ್ನೆಲ್ಲ ಡಿಸೈಡ್ ಮಾಡಿಟ್ಟಿರ್ತೀವಿ. ಸೊ ಅದ್ರ ಪ್ರಕಾರನೇ ನೀವು ಮರುಜನ್ಮನ ಎತ್ತೀರಾ. ಇನ್ ಕೇಸ್ ನೀವು ಆ ಟೆಸ್ಟ್ ನೆಲ್ಲ ಕ್ಲಿಯರ್ ಮಾಡಿ ನೀವು ಪಾಸ್ ಆಗ್ಬಿಟ್ರೆ, ನಿಮಗ್ ಕೊಟ್ಟಿರೋ ಪೋಸ್ಟಿಂಗ್ ನ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಬಿಟ್ರೆ ನೀವು ಮತ್ತೆ ಮನುಷ್ಯರಾಗಿ ಮರುಜನ್ಮನ ಎತ್ಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ನೀವ್ ಏನಾಗ್ಬೇಕು ಅಂತ ನಿಮ್ ಕೈಯಲ್ಲೇ ಇರುತ್ತೆ. ನೀವೇ ಡಿಸೈಡ್ ಮಾಡ್ಕೋಬಹುದು. ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ವಿಡಿಯೋ ನೋಡಿದಾದ್ಮೇಲೆ ನಮ್ ಹೀರೋ ಕೂತಿದ್ರೆ ಲೇಡಿ ಬರ್ತಾರೆ. ಬಂದವರು ಏನಪ್ಪಾ ವಿಡಿಯೋನೆಲ್ಲ ನೋಡ್ಬಿಟ್ಟ, ನಿನಗ್ ನೆಕ್ಸ್ಟ್ ಜನ್ಮ ಒಂದು ಸ್ನೇಲ್ ಆಗಿ ಜನ್ಮ ಎತ್ಬೇಕು, ಏನಪ್ಪಾ ರೆಡಿನಾ ಅಂದಾಗ ಹೀರೋ ಸ್ವಲ್ಪ ಯೋಚನೆ ಮಾಡಿದವನು, ಇಲ್ಲ ನನಗೆ ಮರುಜನ್ಮ ಏನು ಬೇಡ, ಈ ಲವ್ ಆಫ್ ಗಾಡ್ ಅನ್ನೋ ಪೋಸ್ಟಿಂಗ್ ಇದೆ ಅಲ್ವಾ ಅದನ್ನ ಕೊಡಿ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಇನ್ನೊಂದು ಹುಡುಗಿನ ತೋರಿಸ್ತಾರೆ. ಈ ಹುಡುಗಿನ ಈ ಫಿಲ್ಮ್ ಅಲ್ಲಿ ಹೀರೋಯಿನ್, ಅವಳ ಹೆಸರು ಮಿಯಾ ಅಂತ. ಅವಳೊಂದ್ ನಾಯಿನ ಸಾಕ್ತಾ ಇರ್ತಾಳೆ. ಆ ನಾಯಿಗೆ ಒಂದು ಟ್ಯೂಮರ್ ಇರುತ್ತೆ. ಇನ್ ಸ್ವಲ್ಪ ದಿನದಲ್ಲ ನಾಯಿ ಸತ್ತೋಗುತ್ತೆ. ನಮ್ ಹೀರೋಯಿನ್ ಮಿಯಾ ಬಂದು ಒಂದು ಮೆಡಿಕಲ್ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಜಾಬ್ ನ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಅವಳಿಗೊಂದು ಕಾಲ್ ಬೇರೆ ಪ್ರಾಬ್ಲಮ್ ಇರುತ್ತೆ. ಜೊತೆಗೆ ಒಂದ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಬೇರೆ ಕೆಲಸ ಮಾಡ್ತಾ ಇರ್ತಾಳೆ. ಇವಳಿಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ. ಅವಾಗವಾಗ ತುಂಬಾನೇ ಭಯ ಪಡ್ತಾಳೆ.
ಹೋಗ್ತಾಳೆ, ಹಂಗಾಗಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಈಗ ಮತ್ತೆ ನಮ್ ಹೀರೋ ಇರೋ ಜಾಗನ ತೋರಿಸ್ತಾರೆ. ಆಕ್ಚುಲಿ ನಮ್ ಹೀರೋಗಿನ್ನು ಅವ್ನ ಈ ಜನ್ಮದಲ್ಲಿ ಏನಾಗಿದ್ದ ಅಂತ ಅವ್ನಿಗೆ ನೆನಪೇ ಇರೋದಿಲ್ಲ. ಇವನ್ ಮಾತ್ರ ಈ ಲವ್ ಆಫ್ ಗಾಡ್ ಅನ್ನೋ ಪೋಸ್ಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ತುಂಬಾ ಜನ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಕೂದಲ್ಗೆಲ್ಲ ಕಲರ್ ಕಲರ್ ಆಗಿ ಪೇಂಟ್ ಹೊಡ್ಕೊಂಡ್ ಬಂದಿದ್ದಾಳಲ್ಲ, ಇವಳ ಹೆಸರು ಪಿಂಕಿ ಅಂತ. ಈ ಹುಡುಗಿ ಹೋಗಿ ಪಕ್ಕದಲ್ಲಿ ಇರೋ ಚಿಕ್ಕ ಹುಡುಗಿನ ನೋಡ್ಬಿಟ್ಟು, ಏಯ್ ಏನ್ ನೀನು ಕೈಯಲ್ಲಿರೋ ಬ್ಯಾಂಡ್ ಅಲ್ಲಿ ನಿನ್ಗೆ ವೈಟ್ ಮುತ್ತುಗಳು ಜಾಸ್ತಿ ಇದೆ, ಅಂತದ್ ಒಳ್ಳೆ ಕೆಲಸ ಏನಮ್ಮ ಮಾಡ್ಬಿಟ್ಟೆ ಪ್ರಪಂಚಕ್ ನೀನು. ನಾನು ಒಂದ್ಸತಿ ಕೂಡ ಟ್ರಾಫಿಕ್ ರೂಲ್ಸ್ ನ ಮೀರಿಲ್ಲ ಗೊತ್ತಾ, ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ, ಅಷ್ಟೇ ಅಲ್ಲ ಕಸನೆಲ್ಲ ಕರೆಕ್ಟ್ ಆಗಿ ಎತ್ಕೊಂಡೋಗಿ ಕಸದ ಬುಟ್ಟಿಗೆ ಹಾಕ್ತೀನಿ ಅಂತ. ಹಂಗೆ ಇವಳು ಮಾಡಿರೋ ಒಳ್ಳೆ ಕೆಲಸನೆಲ್ಲ ಲಿಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಚಿಕ್ಕ ಹುಡುಗಿ ಕೇಳ್ತಾಳೆ, ಆಂಟಿ ನೀವ್ ಸ್ಟ್ರಾ ಎಲ್ಲ ಯೂಸ್ ಮಾಡ್ತೀರಾ? ಆಕ್ಚುಲಿ ಅದನ್ನೆಲ್ಲ ನಾವ್ ಯೂಸೇ ಮಾಡಬಾರ್ದು, ಅದರಿಂದ ತುಂಬಾ ಆಮೆಗಳೆಲ್ಲ ಸತ್ತೋಗ್ತಾ ಇದೆ, ಅದು ಕೂಡ ಬ್ಲಾಕ್ ಮುತ್ತು ಬರೋದಕ್ಕೊಂದು ಕಾರಣನೇ ಅಂದಾಗ ಪಿಂಕಿ ಹೇಳ್ತಾಳೆ, ಅಯ್ಯೋ ಈ ತರ ಕೂಡ ಇದೆಯಾ ಅಂತ. ಅದೇ ಟೈಮಲ್ಲಿ ನಮ್ ಹೀರೋ ಬಂದು ಮಾತಾಡಿಸ್ತಾನೆ, ಹೈ ನೀವೇನಾ ಅವಾಗ್ಲೇ ಪಕ್ಕದ ರೂಮ್ ಅಲ್ಲಿ ಕೂಗಾಡ್ತಾ ಇದ್ದಿದ್ದು, ನಾನ್ ನಿಮ್ ನೇಬರೇ, ನಿಮ್ ಪಕ್ಕದ ರೂಮ್ ಅಲ್ಲೇ ಇರ್ತೀನಿ ಅಂತ ಇಂಟ್ರೊಡ್ಯೂಸ್ ಆಗ್ತಾ ಇರ್ತಾನ. ಅವಳಂಗೆ ಅವ್ನ ಕೈನ ನೋಡ್ಬಿಟ್ಟು, ಏನ್ ನಿನ್ ಬ್ಯಾಂಡ್ ಅಲ್ಲಿ ಬರೀ 5 ಮುತ್ತು ಬೆಳ್ಳಕ್ಕಿದೆ, ನೀನ್ ಅಷ್ಟು ಕೆಟ್ಟವನ ಅಂದಾಗ ಅವ್ನ್ ಕೂಡ ಅವಳ ಕೈನ ನೋಡ್ಬಿಟ್ಟು, ಹಲೋ ಮೇಡಮ್ ಇವ್ ನನಗಿಂತ ಒಂದೇ ಒಂದ್ ಮುತ್ನ ಎಕ್ಸ್ಟ್ರಾ ಇಟ್ಕೊಂಡಿರೋದು, ಅದಕ್ಕೆ ಅಷ್ಟ್ ಬಂದ ಬಿಚ್ಕೊಂತೀರಾ ಅಂತ ಕೇಳ್ತಾನ. ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಬ್ರಿಗೂ ಆಗ್ತಾ ಇಲ್ಲ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಇಬ್ರು ಕೊಟ್ಟು ಸುಟ್ಟೆಲ್ಲ ಹಾಕೊಂಡು ಬರ್ತಾರೆ. ಅವ್ರಿಬ್ರು ಹಂಗೆ ಅವ್ರ ಫಿಂಗರ್ಸ್ ನ ಟಚ್ ಮಾಡ್ಕೊಂಡ್ರೆ ಒಂದು ರೆಡ್ ಕಲರ್ ಥ್ರೆಡ್ ತರ ಬರುತ್ತೆ. ಇದೇನಕ್ಕಂದ್ರೆ ಇಬ್ಬರನ್ನ ಕನೆಕ್ಟ್ ಮಾಡೋದಕ್ಕೆ, ಒಂದು ಹುಡುಗ ಹುಡುಗಿನ ಕನೆಕ್ಟ್ ಮಾಡೋದು. ಇವ್ರಿಗೆ ಈ ಕೆಲ್ಸನೇ ಭೂಮಿಗೆ ಹೋಗಿ ಮಾಡ್ಬೇಕಾಗಿರೋದು. ಈ ಕೆಲಸ ಮಾಡೋದಕ್ಕೆ ಇಬ್ರು ಟೀಮ್ ಆಗ್ಬೇಕು. ಅದಕ್ಕೆ ತುಂಬಾನೇ ಟೆಸ್ಟ್ ಎಲ್ಲ ಇಡ್ತಾರೆ. ಆದ್ರೆ ಎಲ್ಲಾ ಟೆಸ್ಟ್ ನ ಪಾಸ್ ಮಾಡಿದ್ರೇನೆ ಇವ್ರು ಮತ್ತೆ ಮನುಷ್ಯರಿರೋ ಪ್ರಪಂಚಕ್ಕೆ ಕಾಲಿಡಕ್ ಆಗೋದು. ಅದಕ್ಕೆ ತುಂಬಾನೇ ಟೆಸ್ಟ್ ಗಳು, ತುಂಬಾನೇ ರೌಂಡ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಇವ್ರು ಪಾಸ್ ಮಾಡ್ಬೇಕು. ಅದ್ರಲ್ಲಿ ಒಂದು ರೌಂಡ್ ಏನಂದ್ರೆ ಏನೋ ಒಂದು ಸ್ಟಿಂಗ್ ನ ಕಂಡಿಡಿಬೇಕು ಅಂತ. ಎಲ್ಲರೂ ಹಂಗೆ ಈ ಕಡೆ ಆ ಕಡೆ ಸುತ್ತಾಡ್ತಾ ಇರ್ಬೇಕಾದ್ರೆ ಈ ಪಿಂಕಿ ಅನ್ನೋ ಒಂದು ಹುಡುಗಿ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಯಾರೋ ಒಬ್ರು ಅಂದ್ರೆ ಒಂದು ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಭಯಂಕರವಾಗಿರ್ತಾಳೆ ನೋಡಕ್ಕೆ, ಕಣ್ಣುಗೆಲ್ಲ ಫುಲ್ ಕಾಟ್ಗೆ ಹಚ್ಕೊಂಡಿರ್ತಾಳೆ. ಅವಳು ಪಿಂಕಿನ ನೋಡಿದ ತಕ್ಷಣ ಹೇಳ್ತಾಳೆ, ನೀನ್ ಈ ತರ ಲವ್ ಆಫ್ ಗಾಡ್ ಕೆಲಸ ಅಲ್ಲ ಮಾಡಿ ಆ ವೈಟ್ ಮುತ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ತೀಯಾ, ನೀನು ದೆವ್ವ ಆಗೋದಿಕ್ಕೆ ಎಲ್ಲಾ ಲಕ್ಷಣಗಳು ಇದೆ, ನೀನ್ ಮರ್ಜನ್ಮ ಎತ್ತೀಯ ಅಲ್ವಾ, ಅದು ಒಂದು ಹಲ್ಲಿ ಆಗೋ ಅಥವಾ ಸೊಳ್ಳೆ ಆಗೋ ಎತ್ತಿದ್ರೆ ಏನ್ ಮಾಡ್ತೀಯಾ, ಅದೇ ದೆವ್ವಗಳಾದ್ರೆ ತುಂಬಾ ಶಕ್ತಿ ಇರುತ್ತೆ, ನಿನಗ್ ಬೇಕಾಗಿದ್ ಮಾಡ್ಬೋದು ಅಂತ ಹಂಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳ. ಪಿಂಕಿ ನೋಡಿದ್ರೆ ಹಂಗೆ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾಳೆ. ಇದನ್ನ ಗಮನಿಸೋ ದೆವ್ವ, ನಿನಗ್ ಓಕೆ ಅಂದ್ರೆ ತಗೋ ಈ ಫ್ಲಾಗ್ ನ ಇಡ್ಕೊ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಫ್ಲಾಗ್ ತರ ಕೊಡ್ತಾರೆ. ಇವಳದನ್ನ ಮುಟ್ಟಿದ ತಕ್ಷಣ ಇವಳು ಸಾಯೋದಕ್ಕೂ ಮುಂಚೆ ಏನೆಲ್ಲ ಆಯ್ತು ಅಂತ ನೆನಪ್ ಬರುತ್ತೆ. ಯಾರೋ ಒಬ್ನೇ ಇವಳನ್ನ ಸಾಯಿಸಿರೋದು, ಮೋಸ್ಟ್ಲಿ ಬಾಯ್ ಫ್ರೆಂಡ್ ಅಂತ ಕಾಣಿಸುತ್ತೆ. ಅವನೇ ಏನೋ ಮೋಸ ಮಾಡಿ ಇವಳನ್ನ ಸಾಯಿಸ್ಬಿಟ್ಟಿರೋದು. ಇವಳಿಗೆ ಆತರ ನೆನಪುಗಳೆಲ್ಲ ಬಂದಿದ ತಕ್ಷಣ ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅನ್ನೋ ಒಂದು ಯೋಚನೆ ಸ್ಟಾರ್ಟ್ ಆಗುತ್ತೆ ನೋಡಿ. ಹಂಗೆ ಇವಳ ಮುಖ ಈಗ ಚೇಂಜ್ ಆಗುತ್ತೆ, ಕಣ್ಣಲ್ಲಿ ಹಂಗೆ ಬ್ಲಾಕ್ ಆಗ್ತಾ ಇರುತ್ತೆ. ಇದಕ್ಕೂ ಮುಂಚೆ ಅವಳು ಕನ್ನಡಿ ಮುಂದೆ ನಿಂತಿದ್ಲಲ್ಲ, ಅವಳ ಕಣ್ಣು ಹೆಂಗ್ ಚೇಂಜ್ ಆಗ್ತಾ ಇತ್ತು, ಇವಳ ಕಣ್ಣು ಅದೇ ತರ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ದೆವ್ವ ಆಗಿ ಚೇಂಜ್ ಆಗ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಬಂದ್ಬಿಡ್ತಾನೆ. ಅವಳನ್ನ ನೋಡಿದ ತಕ್ಷಣ ಅವಳ ಕೈಲಿರೋ ಫ್ಲಾಗ್ ನ ಕಿತ್ತಿ ಬಿಸಾಕ್ಬಿಟ್ಟು, ಏಯ್ ನಿನ್ಗೇನಾದ್ರೂ ಹುಚ್ಚ, ಅದ್ ನಿನ್ನ ಯಾಮರ್ಸಕ್ ನೋಡ್ತಾ ಇದೆ ನೋಡು, ನಮಗೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಹಾಕಿದ್ದಾರೆ, ಇಲ್ಲಿ ತುಂಬಾ ಗೋಸ್ಟ್ ಗಳಿದಾವೆ, ಅವ್ ನಿಮ್ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಅವುಗಳು ಬಳೆಲ್ ಬೀಳ್ಬೇಡಿ ಅಂತ ಹಾಕಿದಾರಲ್ವಾ, ಅಷ್ಟೇ ಅಲ್ಲ ಅದನ್ನೆಲ್ಲ ಮೀರಿನೇ ನಾವು ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನೇನ್ ಅವ್ರ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕನ್ನೋ ಅಷ್ಟರಲ್ಲಿ ಆ ಜಾಗಕ್ಕೆ ಇನ್ನೊಬ್ಬ ಎಂಟ್ರಿ ಆಗ್ತಾನೆ. ನೋಡಕ್ಕೆ ಭಯಂಕರವಾಗಿರ್ತಾನೆ. ಸ್ಟ್ರೇಟ್ ಆಗಿ ದೆವ್ವ ಲೇಡಿ ಹತ್ರ ಹೋಗ್ಬಿಟ್ಟು, ನನಗ್ ಸಂಬಂಧಪಟ್ಟಿರೋದೊಂದು ನಿನ್ನ ಹತ್ರ ಇದೆ, ನನ್ಗೆ ಅದ್ ಕೊಡು ಅಂದಾಗ ಅವಳು ಕೂಡ ಏನಿಲ್ವೇ, ನನ್ನ ಹತ್ರ ಆತರದೇನು ಇಲ್ಲ ಅಂದಾಗ ಅದು ನಿನ್ನ ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ಅವಳ ತಲೆ ನಂಗೆ ಕಿತ್ತಿ ಪಿಂಕಿ ಕೈಗೆ ಎಸ್ಬಿಟ್ಟು ಅವ್ನ್ ಕತ್ತೊಳಗಡೆ ಏನೋ ಕೈ ಹಾಕ್ಬಿಟ್ಟು ಏನೋ ಎತ್ಕೊಳ್ತಾ ಇರ್ತಾನೆ. ಇದನ್ನ ನೋಡಿ ಅಷ್ಟೇ ಇವ್ರಿಬ್ರಿಗೂ ಸಕ್ಕತ್ ಎದ್ಕೊಂಡ್ಬಿಡ್ತಾರೆ. ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಅವ್ನ್ ಅಸಾಲ್ಟ್ ಆಗಿ ಅವ್ನಿಗೆ ಬೇಕಾಗಿರೋದನ್ನ ಎತ್ಕೊಂಡು ಇವ್ರಿಬ್ರನ್ನ ಏನು ಮಾಡಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಹೀಗಂಗೆ ನಾವು ಚಿಕ್ಕ ಹುಡುಗನ್ನ ತೋರಿಸ್ತಾರೆ ನೋಡಿ. ಅವ್ನ್ ಪಾಡ್ಗ ಅವ್ನ್ ಕನ್ನಡಿ ಮುಂದೆ ನಿಂತ್ಕೊಂಡು ಬ್ರಷ್ ಮಾಡ್ತಾ ಇದ್ರೆ ಆ ಕನ್ನಡಿ ಒಳಗಡೆ ಒಂದು ವಾಯ್ಸ್ ಕೇಳಿಸುತ್ತೆ, ನಡೆದಿರೋದನ್ನ ನೀನ್ ಮರ್ತಿರ್ಬೋದು ಆದ್ರೆ ನಾನ್ ಮರ್ತಿಲ್ಲ ಅಂತ ಹೇಳ್ಬಿಟ್ಟು ಟಕ್ಕಂತ ಏನೋ ಬಂದು ಅವ್ನು ನಂಗೆ ಕನ್ನಡಿ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಕಾಲ್ ಮಾತ್ರನೇ ಹೊರಗಡೆ ಇರೋದು, ಹಂಗೆ ಫುಲ್ ಆಗಿ ಅಲ್ಲಾಡಿಸ್ತಾ ಇರ್ತಾನೆ ಕಾಲ್ನ. ಸ್ವಲ್ಪ ಹೊತ್ತಿಗೆ ಹಂಗೆ ಕಾಲ್ ಕೂಡ ಸೈಲೆಂಟ್ ಆಗ್ಬಿಡುತ್ತೆ. ಹುಡುಗನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಪಿಂಕಿನ ತೋರಿಸ್ತಾರೆ. ಅವ್ರು ಕೊಟ್ಟಿರೋ ಟೆಸ್ಟ್ ನೆಲ್ಲ ಅವ್ರು ಪಾಸ್ ಮಾಡಿದಾರೆ ಅಂತ ಕಾಣಿಸುತ್ತೆ. ಅವ್ರಿಗೆಲ್ಲ ಒಂದ್ ಕೋಟ್ ನ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮನುಷ್ಯರಿರೋ ಪ್ರಪಂಚಕ್ಕೆ ಕಳಿಸ್ತಾ ಇದಾರೆ. ಅದಕ್ಕಾಗಿರೋ ಪರ್ಮಿಷನ್ ಅವ್ರಿಗೆ ಸಿಕ್ಬಿಡ್ತು. ಎಲ್ಲರೂ ಜೋಡಿ ಜೋಡಿ ಆಗ್ತಾನೆ ಹೋಗ್ಬೇಕು. ಆದ್ರೆ ನಮ್ ಹೀರೋಯಿನ್ಗೂ ಮತ್ತೆ ಪಿಂಕಿಗೆ ಜೋಡಿ ಹಾಕಿರ್ತಾರೆ. ಯಾಕಂದ್ರೆ ಇವ್ರ ಜೊತೆ ಸೇರ್ಕೊಳಕ್ ಬೇರೆ ಯಾರು ಒಪ್ಕೊಂಡಿಲ್ಲ, ಬೇರೆ ವಿಧಿ ಇಲ್ದೆ ಇವ್ರಿಬ್ರೆ ಜೋಡಿ ಆಗಿರೋದು. ಈಗ ಭೂಮಿಗೆ ಹೋಗ್ಬಿಟ್ಟು ಅವ್ರ ಕೆಲ್ಸನ ಅವ್ರು ಸ್ಟಾರ್ಟ್ ಮಾಡಿರ್ತಾರೆ. ಇವ್ರು ಕೊಟ್ಟಿರೋ ಕೆಲ್ಸ ಏನು, ಒಂದ್ ಹುಡುಗಿನ ಸೇರಿಸ್ಬೇಕು. ಅದಕ್ಕೆ ಶಿವನೆ ಅಂತ ಒಂದು ಹುಡುಗಿ ಸೈಕಲ್ ಅಲ್ಲಿ ಹೋಗ್ತಾ ಇದ್ರೆ ದಡಾರ್ ಅಂತ ಹೋಗ್ಬಿಟ್ಟು ಮುಂದ್ಗಡೆ ಇರೋ ಒಬ್ಬನ್ಗೆ ಡಿಕ್ಕಿ ಹೊಡಿತಾಳೆ. ಕಾರಣ ಇವ್ರಿಬ್ರಿಗೂನು ಆ ರೆಡ್ ಕಲರ್ ಟ್ಯಾಗ್ ತರ ಹಾಕಿರ್ತಾರೆ, ಒಂದು ದಾರ ತರ ಅವ್ರಿಬ್ರು ಕೈಗೂನು. ಅದರಿಂದ ಅವ್ರಿಬ್ರು ಮೀಟ್ ಆಗೋದು. ಇನ್ನೊಂದ್ ಕಡೆ ಒಂದು ಅಜ್ಜಿ ತಾತ ಅವ್ರ ಪಾಡ್ಗ ಅವ್ರು ವಾಕಿಂಗ್ ಮಾಡ್ತಾ ಇದ್ರೆ ಅವ್ರು ಕೂಡ ರೆಡ್ ಟ್ಯಾಗ್ ನ ಹಾಕ್ಬಿಟ್ಟಿರ್ತಾರೆ. ಸೊ ಅವ್ರಿಬ್ರು ಮೀಟ್ ಆಗ್ತಾರೆ. ಇವ್ರ ಕೆಲ್ಸನೇ ಇದೇ ತರಾನೇ ಇಬ್ಬರನ್ನ ಸೇರ್ಸೋದು. ಈ ತರ ನಡೀತಾ ಇರ್ಬೇಕಾದ್ರೆ ಈಗ ಸುಮಾರು ವರ್ಷಗಳ ಹಿಂದೆ ಏನಾಯ್ತು ಅಂತ ತೋರಿಸ್ತಾರೆ. ಒಂದ್ 5 ಜನ ಕೂತ್ಕೊಂಡು ಫುಲ್ ಬೆಂಕಿಯಲ್ಲಿ ಹಾಕ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವರೆಲ್ಲ ಒಂದು ಕಳ್ತನ ಮಾಡೋ ಗ್ಯಾಂಗು. ಸುಮಾರು ವರ್ಷದಿಂದ ಫ್ಯಾಮಿಲಿ ಇದೇ ಕೆಲಸನೇ ಮಾಡ್ತಾ ಇರ್ತಾರೆ. ಆದ್ರೆ ಆ ಜಾಗಕ್ಕೆ ಯಾವ್ದೋ ಒಂದು ಗವರ್ನರ್ ತರ ಬಂದಿರೋದ್ರಿಂದ ಅವರಲ್ಲಿ ಇವ್ರನ್ನೆಲ್ಲ ಹಿಡಿದು ಸಾಯಿಸ್ತಾರೋ ಅಂತ ಹೇಳ್ಬಿಟ್ಟು ಇವರೆಲ್ಲ ಬಚ್ಚಿಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಒಂದ್ 47 ಜನ ಇದ್ದಿರ್ತಾರೆ. ಅದ್ರಲ್ಲಿ ಎಲ್ಲರೂ ಸತ್ತೋಗ್ಬಿಟ್ರು. ಈಗ ಸದ್ಯಕ್ಕೆ ಇರೋದು ಇವ್ರೆ. ಇವ್ರೀಗ ಮಾತಾಡ್ತಾ ಇರ್ತಾರೆ. ನಾವು ಫಸ್ಟ್ ಟೈಮ್ ಮಾತಾಡ್ಕೊಂಡಿದೀವಿ, ನಾವು ಸಾಯಂಗಿದ್ರೆ ಎಲ್ಲರೂ ಒಟ್ಟಿಗೆ ಸಾಯ್ಬೇಕು, ಎಲ್ಲರೂ ಒಟ್ಟಿಗೆ ಮರುಜನ್ಮ ಎತ್ತಬೇಕು. ಆ ಗವರ್ನರ್ ಹತ್ರ ಸಿಕ್ಕಾಕೊಂಡು ಕಷ್ಟ ನೋವು ಪಟ್ಟು ಸಾಯೋದಕ್ಕಿಂತ ಈ ಮದ್ನ ಕುಡಿದ್ಬಿಟ್ಟು ಎಲ್ಲರೂ ಈಗ್ಲೇ ಸತ್ತೋಗೋಣ, ಇದೇ ಕರೆಕ್ಟ್ ಆದ ಟೈಮ್ ಅಂತ ಹೇಳ್ತಾನೆ. ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟಿರೋ ತರನೇ ಇದೆ. ಎಲ್ಲರೂ ಕುಡಿದ್ಬಿಟ್ಟು ಅಲ್ಲೇ ಸತ್ತೋಗ್ತಾರೆ. ಈಗ ಇನ್ನೊಂದ್ ಕಡೆ ಆ ಚಿಕ್ಕ ಹುಡುಗನ ಯಾವ್ದೋ ಕನ್ನಡಿಯಲ್ಲಿ ಏನೋ ಹೇಳ್ಕೊಂತಲ್ಲ, ಈಗ ಹುಡುಗನ ತೋರಿಸ್ತಾರೆ.
ತೋರಿಸ್ತಾರೆ. ಆ ಹುಡುಗ ಸ್ಟ್ರೇಟ್ ಆಗಿ ಯಾವ್ದೋ ಫಿಶ್ ಮಾರ್ಕೆಟ್ ಅಲ್ಲಿ ಇರೋ ಒಂದು ಲೇಡಿ ಮುಂದೆ ಹೋಗಿ ಕೂತಿರ್ತಾನೆ. ವಿಚಿತ್ರವಾಗಿ ಕೂತಿರ್ತಾನೆ. ಆ ಲೇಡಿ ನೋಡ್ಬಿಟ್ಟು ಏನಪ್ಪಾ ನೀನ್ ಚಿಕ್ಕ ಹುಡುಗ ಒಬ್ನೇ ಬಂದಿದ್ಯಾ ಅಮ್ಮ ಬಂದಿಲ್ವಾ ಅಂತ ಕೇಳಿದ್ರೆ ಅವನೇನ್ ಆನ್ಸರ್ ಮಾಡ್ತಾ ಇಲ್ಲ. ಮುಂದ್ಗಡೆ ಇರೋ ಹಸಿ ಮಾಂಸ ಎತ್ಕೊಂಡು ಹಂಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಲೇಡಿಗೆ ತುಂಬಾ ಭಯ ಆಗುತ್ತೆ. ಆ ಟೈಮಲ್ಲಿ ನೋಡಿ ಚಿಕ್ಕ ಹುಡುಗ ಹಿಂದ್ಗಡೆನೆ ಏನೋ ಒಂದು ನಿಂತ್ಕೊಂಡಿರ್ತಾರ ತೋರಿಸ್ತಾರೆ. ಅದು ಒಂದು ದೆವ್ವನೇ. ಈಗ ಈ ಹುಡುಗ ಹೇಳ್ತಾನೆ ನನಗ್ ಗೊತ್ತು ನೀನ್ ಯಾರಂತ ನನಗ್ ಚೆನ್ನಾಗ್ ಗೊತ್ತು. ನಡೆದಿರೋ ಪ್ರತಿ ಒಂದು ವಿಷಯ ನೀನ್ ಮರ್ತಿರ್ಬೋದು ಆದ್ರೆ ನಾನ್ ಮರ್ತಿಲ್ಲ. 500 ವರ್ಷದಿಂದ ನೀನ್ ಎಷ್ಟೇ ಜನ್ಮ ಎತ್ತಿದ್ರೆ ಕೂಡ ನಾನ್ ಅದನ್ನ ಮರೆಯೋದಿಲ್ಲ ಅಂತ ಹೇಳ್ದವನು ಹಂಗೆ ಎದ್ದೋಳೆ ಜಾಂಬಿ ತರ ನಡ್ಕೊಂಡ ಲೇಡಿ ಹತ್ರ ಹೋಗೋದನ್ನ ತೋರಿಸ್ತಾನೆ. ಅಷ್ಟೇ ಲೇಡಿ ಕತೆ ಮುಗೀತು ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಪಿಂಕಿ ಅವ್ರ ಬಾಯ್ ಫ್ರೆಂಡ್ ನ ತೋರಿಸ್ತಾನೆ. ಅವ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಫ್ರೆಂಡ್ ಹೇಳ್ತಾನೆ ನೀನ್ ತುಂಬಾ ಲಕ್ಕಿ ಕಣೋ, ನಿನ್ ಗರ್ಲ್ ಫ್ರೆಂಡ್ ಪಾಪ ನಿನ್ಗೇನೋ ಲೋನ್ ಮಾಡ್ಕೊಟ್ಲಂತೆ, ಒಂದೇ ವಾರಕ್ಕೆ ಸತ್ತೋದ್ಲು ಅಂದಾಗ ಇವ್ನ್ ಹೇಳ್ತಾನೆ ಅಯ್ಯೋ ಅದನ್ನ ಯಾಕೋ ನೆನ್ಪಿಸ್ತೀಯಾ, ಅದನ್ನೆಲ್ಲ ನೆನ್ಸ್ಕೊಂತಾ ಇದ್ರೆ ನನ್ ಮನ್ಸೆಲ್ಲ ನೀರಾಗ್ ಕರಗ್ತಾ ಇದೆ ಅಂತ ಹಂಗೆ ಒಂದ್ ಆಕ್ಟಿಂಗ್ ನ ಹಾಕ್ತಾನೆ. ಅವ್ನ್ ಮುಕ್ತಲೇ ಗೊತ್ತಾಗುತ್ತೆ ಅವ್ನ್ ಮಾಡ್ತಾ ಇರೋದು ಪೂರ್ತಿ ಆಕ್ಟಿಂಗ್ ಅಂತ. ಹಂಗೆ ಮಾತಾಡ್ಕೊಂಡು ಸಿಗರೇಟ್ ಅಣ್ಸಕ್ ಹೋದ್ರೆ ಅದಂಗೆ ಆಫ್ ಆಗ್ತಾ ಇರುತ್ತೆ. ಇವ್ನ್ ಮತ್ತೆ ಅಣ್ಸಕ್ ಹೋದ್ರೆ ಮತ್ತೆ ಆಫ್ ಆಗುತ್ತೆ. ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಪಿಂಕಿನೇ. ಇವ್ರು ಯಾರ್ ಕಣ್ಗೂ ಕಾಣಿಸಲ್ವಲ್ಲ. ಅವಳು ಅವ್ನ ಎದುರುಗಡೆನೆ ಕೂತ್ಕೊಂಡು ಅದನ್ನ ಊದಿ ಊದಿ ಬಿಡ್ತಾ ಇರ್ತಾಳೆ. ಆಗ ಇವಳು ಹೇಳ್ತಾಳೆ ನನ್ ಸಾವಿಗೆ ಕಾರಣ ಇವನೇ ಕಣೋ, ಇವ್ನ ಫಸ್ಟ್ ಹಿಂಗಾದ್ರು ಮಾಡಿ ನಾನು ಸೇಡ್ ತೀರ್ಸ್ಕೋಬೇಕು. ಯಾವ್ದಾದ್ರು ಈ ಬರ್ಬಾರ್ದು ಕೈಲೇ ಬಂದಿರ್ತಾಳಲ್ಲ ಹುಡುಗಿ ಅಂತ ಹುಡುಗಿಗೆ ಇವಳನ್ನ ಗಂಟಾಕ್ ಬಿಟ್ಬಿಡೋಣ, ಅದಕ್ಕೆ ಸ್ವಲ್ಪ ನಂಗೆ ಹೆಲ್ಪ್ ಮಾಡೋ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಅಯ್ಯೋ ಅಷ್ಟೇ ತಾನೆ, ಅದಕ್ಕಿಂತ ದೊಡ್ಡದಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವನ್ ಕೈಗೆ ಒಂದು ರೆಡ್ ಟ್ಯಾಗ್ ನ ಹಾಕ್ಬಿಟ್ಟು ಅದನ್ನ ಎತ್ಕೊಂಡೋಗಿ ಒಂದು ಬೈಕ್ ಗೆ ಹಾಕ್ಬಿಡ್ತಾನೆ. ಇವ್ರ ಪ್ರಕಾರ ಏನು ಒಂದು ರೆಡ್ ಟ್ಯಾಗ್ ಯಾವ್ದಕ್ ಹಾಕಿದ್ರು ಅವ್ರ ಮೇಲೆ ಅವ್ರಿಗೆ ಇಲ್ದೇ ಇರೋ ಪ್ರೀತಿ ಎಲ್ಲ ಬಂದ್ಬಿಡುತ್ತೆ. ಅದೇ ತರ ಈಗ ಅವ್ನ್ ಬೈಕ್ ಮಾಡ್ಬಿಟ್ಬಿಟ್ಟಲ್ಲ, ಅದಕ್ಕೆ ಇವ್ನ್ಗ ಬೈಕ್ ಮೇಲೆ ಅನ್ಯಾಯವಾಗಿ ಪ್ರೀತಿ ಬಂದು ಅದ್ರ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಇದನ್ನ ಅಲ್ಲಿರೋರೆಲ್ಲ ನೋಡಿ ನಕ್ಕೊಂಡು ಅದನ್ನೆಲ್ಲ ವಿಡಿಯೋಸ್ ಮಾಡ್ತಾ ಇರ್ತಾರ. ಇಲ್ಲಿ ಪಿಂಕಿಗ್ ತುಂಬಾ ಸಂತೋಷ, ಪರವಾಗಿಲ್ಲ ನನ್ ಮಗನ್ ಸರಿಯಾಗಿ ಆಗಿದೆ ಅಂತ ಬೈಕೊಂಡ್ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವಳ ಕೈಯಲ್ಲಿರೋ ಒಂದ್ 2 ಮುತ್ತು ಬ್ಲಾಕ್ ಆಗಿ ಚೇಂಜ್ ಆಗುತ್ತೆ. ಇದು ಇವ್ರಿಗೆ ವಿರುದ್ಧ ತಾನೆ, ಇವಳು ಗೊತ್ತು ಅದು ಬ್ಲಾಕ್ ಆಗಿ ಚೇಂಜ್ ಆಗುತ್ತೆ ಅಂತ, ಗೊತ್ತಿದ್ರು ಮಾಡಿದಾಳೆ ಅಂತಂದ್ರೆ ಇದೆಲ್ಲ ವರ್ತೆ, ನನ್ ಮಗನ್ಗ ಕೆಲಸ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಈಗ ಹೀರೋ ಇದ್ದಿದ್ದ ಜಾಗಕ್ಕೆ ಬರ್ತಾರೆ. ಅಂದ್ರೆ ಹೀರೋ ಹುಟ್ಟಿದ ಜಾಗಕ್ಕೆ ಬರ್ತಾರೆ. ಯಾವ್ದೋ ಒಂದ್ ಸ್ಕೂಲ್ ನ ತೋರಿಸ್ಬಿಟ್ಟು ಅವಳು ಹೇಳ್ತಾಳೆ ದೋಪ ಇದೇ ನೀನ್ ಓದಿದ್ ಸ್ಕೂಲ್ ಅಂತೆ, ಇವಾಗಾದ್ರೂ ಏನಾದ್ರು ನೆನಪ್ ಬರ್ತಾ ಇದೆಯಾ ಅಂದ್ರೆ ಅವನಲ್ಲೆಲ್ಲ ನೋಡ್ಬಿಟ್ಟು ಇಲ್ಲಪ್ಪ ನನ್ಗೇನು ನೆನಪೇ ಬರ್ತಾ ಇಲ್ಲ ಅಂತನಾ. ಸರಿ ಅದಾದ್ಮೇಲೆ ಹೀರೋ ಇದ್ದಿದ್ ಸ್ಟ್ರೀಟ್ ಗೆ ಕರ್ಕೊಂಡ್ ಹೋಗ್ತಾಳೆ. ಅಲ್ಲೋಗ್ಬಿಟ್ಟು ತುಂಬಾ ಜಾಗನೆಲ್ಲ ಕೈ ತೋರಿಸ್ತಾ ಇರ್ತಾಳೆ. ಇದು ಆ ಅಂಗಡಿಯಲ್ಲೇ ನೀನ್ ಈಸ್ಕೊಂಡ್ ತಿಂತಾ ಇದ್ದಂತೆ, ಸ್ಕೂಲ್ ಬಿಟ್ಮೇಲೆ ನಿನ್ಗೆ ಅಂತ ನಡ್ಕೊಂಡ್ ಬರ್ತಾ ಇದ್ದಿದ್ದು, ಏನಾದ್ರು ನೆನಪ್ ಬರ್ತಾ ಇದೆಯಾ, ಸ್ವಲ್ಪ ನೆನಪ್ ಮಾಡ್ಕೊ ಅಂದ್ರೆ ಹೀರೋ ಎಲ್ಲ ಯೋಚನೆ ಮಾಡಿ ನೋಡ್ತಾನೆ. ಅದ್ರ ಅವ್ನಿಗೇನು ನೆನಪೇ ಬರ್ತಾ ಇಲ್ಲ. ಇಲ್ಲ ಕಣೆ ನನ್ಗೇನು ನೆನಪೇ ಬರ್ತಾ ಇಲ್ಲ ಅಂತನಾ. ಛೀ ಹೋಗೋ ನೀನೊಬ್ಬ ಅಂತ ಹೇಳ್ಬಿಟ್ಟು ಹಂಗೆ ನಡ್ಕೊಂಡ್ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ನೈಟೇ ಆಗ್ಬಿಟ್ಟಿರುತ್ತೆ. ಆ ಟೈಮ್ ಅಲ್ಲಿ ಹೀರೋಯಿನ್ ಒಂದ್ ನಾಯಿನ ಸಾಕಿರ್ತಾಳಲ್ಲ, ಟ್ಯೂಮರ್ ಬಂದಿರೋ ಒಂದು ನಾಯಿ. ಆ ನಾಯಿ ಹಂಗೆ ಮಲಗಿದ್ದಾಗ ಅದ್ರ ಪಕ್ಕದಲ್ಲಿ ಏನೋ ಒಂದು ಬಂದು ಬೀಳುತ್ತೆ. ಅದು ಟಕ್ ಅಂತ ಎದ್ದು ಅಂಗಡಿನ ಬಿಟ್ಟು ಸ್ಟ್ರೀಟ್ ಗೆ ಓಡ್ ಬಂದ್ಬಿಡುತ್ತೆ. ಸ್ಟ್ರೀಟ್ ಆಗಿ ಬಂದ್ ನಮ್ ಹೀರೋ ಮುಂದೆನೆ ಕೂತಿರುತ್ತೆ. ನಮ್ ಹೀರೋನ ನೋಡಿ ಸರಿಯಾಗಿ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಇಷ್ಟೊತ್ತು ನಮ್ ಹೀರೋಗೆ ಏನು ನೆನಪು ಬಂದಿರಲ್ಲ, ಆದ್ರೆ ನಾಯಿನ ನೋಡಿದ ತಕ್ಷಣ ಅವ್ನಿಗೊಂದು ವಿಷಯ ನೆನಪು ಬರುತ್ತೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವನೇ ಈ ನಾಯಿನ ಬೇರೆಯವ್ರ ಹತ್ರದಿಂದ ಕಾಪಾಡಕ್ಕೆ ಸೀನಿಯರ್ಸ್ ಹತ್ರ ಕೂಡ ಸರಿಯಾಗಿ ಓದೇ ತಿಂದಿರ್ತಾನೆ. ಈ ಇನ್ಸಿಡೆಂಟ್ ಜ್ಞಾಪಕ ಬಂದಿದ ತಕ್ಷಣ ಅವ್ನ ಹಂಗೆ ಫುಲ್ ಆಗಿ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಆ ನಾಯಿ ಕಣ್ಣು ಕೂಡ ಇವ್ನು ಕಾಣಿಸ್ತದನಲ್ವಾ. ಈಗ ನಾಯಿನ ಇಟ್ಕೊಂಡು ತುಂಬಾನೇ ಬೇಜಾರಲ್ಲಿ ಅಳ್ತಾ ಇರ್ತಾನೆ. ಅದೇ ಟೈಮ್ಗೆ ಮಿಯಾ ಕೂಡ ಜಾಗಕ್ಕೆ ಬಂದ್ಬಿಡ್ತಾಳೆ. ಈಗ ಮಿಯಾನ ನೋಡಿ ಕೂಡ ತುಂಬಾನೇ ಅಳ್ತಾ ಇರ್ತಾನೆ. ಅವಳನ್ನ ನೋಡಿದ್ಮೇಲೆ ಕೂಡ ಅವ್ನಿಗೆಲ್ಲ ನೆನಪು ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ನು ಚಿಕ್ಕವನಾಗಿರ್ಬೇಕಾದ್ರೆ ಮಿಯಾ ಫಸ್ಟ್ ಈ ಸ್ಕೂಲ್ಗೆ ಜಾಯ್ನ್ ಆಗಿರ್ತಾಳೆ. ಅವಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ರೆ ನನ್ನ ಹೆಸರು ಮಿಯಾ, ನಾನು ಈ ತರ ಸ್ಕೂಲ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಅವಳಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಅಷ್ಟೇ ಅಲ್ಲ ಸ್ಕೂಲ್ ಎಲ್ಲ ಗೂಡ್ಸ್ಬೇಕಾದ್ರೆ ಕೂಡ ಅವ್ನು ಹೇಳ್ತಾನೆ ಮಿಯಾ ನೀ ನನ್ನ ಮದ್ವೆ ಮಾಡ್ಕೊಳೆ, ಈ ಗೂಡ್ಸೋ ಕೆಲ್ಸ ನಿನ್ಗೋಸ್ಕರ ನಾನ್ ಮಾಡ್ತೀನಲ್ವಾ ಅಂತಾನೆ. ಅದಾದ್ಮೇಲೆ ಕಸ ಹಾಕಕ್ ಹೋದ್ರು ನಿಂದೇನೆ ಹೋಗ್ತಾನೆ. ಮಿಯಾ ನನ್ನ ಮದ್ವೆ ಮಾಡ್ಕೊಳೆ, ನಿನ್ಗೋಸ್ಕರ ಸೀರೆ ನನ್ ಕಸ ಕೂಡ ಹಾಕ್ತೀನಿ ಅಲ್ವಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಎಕ್ಸಾಮ್ ಬರೆಯಕ್ ಹೋದ್ರೆ ಕೂಡ ಅವ್ನು ಹೇಳ್ತಾನೆ ಮಿಯಾ ನನ್ನ ಮದ್ವೆ ಮಾಡ್ಕೊಳೆ, ನಿನ್ಗೋಸ್ಕರ ನಾನು ಕಾಪಿ ಮಾಡಿ ಎಕ್ಸಾಮ್ ನ ಕೂಡ ಬರೀತೀನಿ ಅಂದಾಗ ಅವಳು ಹೇಳ್ತಾಳೆ ಏಯ್ ನಿನ್ಗೆ ಏನು ಗೊತ್ತಿಲ್ಲ ಬಾಯ್ ಮುಚ್ಕೊಂಡಿರೋ ಅಂತ. ಆದ್ರೂ ಹೀರೋ ಸುಮ್ನೆ ಬಿಡೋ ತರ ಇಲ್ಲ. ಅವ್ನ್ ಯಾವಾಗ ನೋಡಿದ್ರು ಅವಳನ್ನ ನನ್ನ ಮದ್ವೆ ಮಾಡ್ಕೊ ಅಂತ ಕೇಳ್ತಾ ಇರ್ತಾನ. ಆಗ ಒಂದಿನ ಮಿಯಾ ಹೋಗ್ಬಿಟ್ಟು ಹೇಳ್ತಾಳೆ ನೋಡು ಈಗ ನಾನು ಸುಮ್ನೆ ಬಾಯ್ ಮತ್ತು ಕೂಡ ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂತ ನಾನು ಹೇಳ್ಬಿಟ್ರೆ, ಇನ್ ಕೇಸ್ ನಾನ್ ದೊಡ್ಡವಳಾದ್ಮೇಲೆ ನನ್ಗೆ ಬೇರೆಯವ್ರು ಇಷ್ಟ ಆಗಿ ನಾನು ಅವ್ರನ್ನ ಮದ್ವೆ ಮಾಡ್ಕೊಂಡ್ಬಿಟ್ರೆ ಅದ್ ನಿನ್ನ ಮ್ಯಾಮರ್ಸ್ದಂಗ ಆಗತ್ತಲ್ವಾ, ಅದಕ್ಕೆ ನಾನು ಏನ್ ಹೇಳಲ್ಲ ಅಂದಾಗ ಇವ್ನು ಹೇಳ್ತಾನೆ ಇಲ್ಲ ಮಿಯಾ ನನ್ಗೆ ನೀನಂದ್ರೆ ಇಷ್ಟ, ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂತ ನೀನ್ ಹೇಳ್ತೀನಿ ನೋಡ ಒಂದು ಮಾತು, ಆ 1 ನಿಮಿಷ ಸಂತೋಷ ನನಗ್ ಸಾಕು, ಅದಕ್ ಮೇಲೆ ನೀನ್ ಯಾರನ್ನ ಮದ್ವೆ ಮಾಡ್ಕೊಂಡ್ರೆ ಕೂಡ ನನಗೇನು ಚಿಂತೆ ಇಲ್ಲ ಅಂತ ಹೇಳಿ ಆ ಟೈಮಲ್ಲೇ ಒಳ್ಳೆ ಲವರ್ ಬಾಯ್ ರೇಂಜ್ ಗೆ ಮಾತಾಡ್ತಾ ಇರ್ತಾನೆ. ಇಲ್ಲಪ್ಪ ಆತರ ಎಲ್ಲ ನಾನ್ ಇವಾಗ ಹೇಳಕ್ಕಾಗಲ್ಲ, ನಾವ್ ದೊಡ್ಡವರಾದ್ಮೇಲೆ ಕೂಡ ನೀನ್ ನನ್ಗೆ ಅದನ್ನ ಹೇಳ್ಬೇಕು ಅಂತ ಅನ್ಸದಾಗ ಹೇಳು, ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಗ್ ಒಂದ್ ಕಡೆ ಯೋಚನೆ, ನಾನು ಇನ್ನೂ ಚಿಕ್ಕ ಹುಡುಗ, ನಾನು ಯಾವಾಗ ದೊಡ್ಡವನಾಗೋದು, ನಾನು ಯಾವಾಗ ಮಿಯಾಗ್ ನನ್ ಲವ್ನ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯಾವಾಗ ನೋಡಿದ್ರು ಅವಳಿಂದಾನೆ ಸುತ್ತಾ ಇರ್ತಾನಲ್ಲ. ಈಗ ಅವರು ಟೀನೇಜ್ ಅಲ್ಲೂ ಅಷ್ಟೇ ಅವಳನ್ನ ಬಿಡ್ತಾ ಇಲ್ಲ, ಅವಳಿಂದಾನೆ ಸುತ್ತಾ ಇರ್ತಾನೆ. ಪ್ಲಸ್ ಅವನ ನಾಯಿ ಮರಿನ ಕಾಪಾಡಿದ್ನಲ್ವಾ ಅದನ್ನ ಕೂಡ ಮಿಯಾಗೆ ಕೊಟ್ಟಿರ್ತಾನೆ. ಮಿಯಾನೆ ಸಾಕ್ತಾ ಇರ್ತಾಳೆ. ಇವಾಗ ಅವ್ನ್ ಬಿಡೋ ತರ ಇಲ್ಲ. ಅವಳು ಏಚಿ ಸುಮ್ನೆ ಇರೋ, ಯಾವಾಗ ನೋಡಿದ್ರು ಇದೇ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಹೋಗ್ತಾಳೆ. ಆದ್ರೆ ಈ ತರ ಹೀರೋ ಅವಳಿಂದ ಸುತ್ತಾ ಇರೋದು ಅವಳಿಗೂ ಇಷ್ಟ ಆಗುತ್ತೆ. ಅವಳಂಗೆ ನಕ್ಕೊಂಡು ಹೋಗ್ತಾಳೆ. ಇದೆಲ್ಲ ಆದ್ಮೇಲೆ ಈಗ ರೀಸೆಂಟ್ ಆಗಿ ನಡೆದಿರೋದನ್ನ ತೋರಿಸ್ತಾರೆ. ಹೀರೋ ಸ್ಟ್ರೀಟ್ ಅಲ್ಲಿರೋ ತಾತ ಅವ್ರ ಜೊತೆಲ್ಲ ಸೇರಿ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾನೆ. ಕೆಳಗಡೆನೆ ಹೀರೋಯಿನ್ ಕುತ್ಕೊಂಡು ನೋಡ್ತಾ ಇರ್ತಾಳೆ. ತುಂಬಾನೇ ಬೂಸ್ಟ್ ಅಪ್ ಮಾಡ್ತಾ ಇರ್ತಾಳೆ. ಇವನ್ ವಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ವಯಸ್ಸಾದ ತಾತ ಅವ್ರಂತ ಕೂಡ ನೋಡಿಲ್ಲ, ಅವ್ರನ್ನೆಲ್ಲ ಒಡೆದು ಸೈಡ್ ತಳ್ಬಿಟ್ಟು ಹೋಗಿ ಬಾಸ್ಕೆಟ್ ಬಾಲ್ ನ ಆಡ್ತಾ ಇರ್ತಾನೆ. ಅದರಿಂದ ತಾತ ಅವರೆಲ್ಲ ಕೋಪ ಪಟ್ಟವರು ಅವನ್ನ ಬೈತಾ ಇದ್ದಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು. ಆ ಟೈಮಲ್ಲಿ ಹೀರೋಯಿನ್ ಕೂಡ ಪಕ್ಕದಲ್ಲೇ ನಿಂತಿರ್ತಾಳೆ. ಆದ್ರೆ ಇವತ್ತೇನೋ ಅವಳನ್ನ ನೋಡಿದ ತಕ್ಷಣ ಒಂಥರ ಡಿಫ್ರೆಂಟ್ ಆದ ಫೀಲಿಂಗ್ ಬರುತ್ತೆ. ಟಕ್ಕಂತ ಅವಳೊಂದು ರೆಡ್ ಕಲರ್ ಶಾಲ್ ನ ಹಾಕಿರ್ತಾಳೆ. ಅದರಿಂದ ಒಂದು ದಾರ ತರ ತೆಗೆದ್ಬಿಟ್ಟು ಇವನ್ ಬೆರಳಿಗೆ ಕಟ್ಕೊಂಡು ಇನ್ನೊಂದು ಹೆಜ್ಜೆ
ಬ್ಲೌಸ್ ನ ಅವಳ ಬೆರಳಿಗೆ ಕಟ್ತಾನೆ. ಇದನ್ನ ನೋಡಿ ತಾತವರೆಲ್ಲ ಕೂಗಾಡಿರ್ತಾರೆ, ಮಾ ಅವ್ನ ಮದ್ವೆ ಮಾಡ್ಕೊಂಬೇಡ, ಅವ್ನ್ ಪೊರ್ಕಿ, ನಿನ್ಗೆ ಒಳ್ಳೆ ಹುಡುಗ ಸಿಗ್ತಾನೆ ಅಂದಾಗ ಅಯ್ಯೋ ಸುಮ್ನೆ ರೀ ತಾತ, ಇವ್ನ್ಗ್ ಓಕೆ ಹೇಳಿದ್ರೆ ಏನಾಗುತ್ತೆ ಅಂತ ಮಾತಾಡಿರ್ತಾರೆ. ಈಗ ಹೀರೋ ಮತ್ತೆ ಅದನ್ನೇ ಕೇಳ್ತಾನೆ, 15 years ಇಂದ ಅವ್ನ್ ಏನ್ ಕೇಳ್ತಾ ಇದನ್ನೋ ಈಗ್ಲೂ ಅದನ್ನೇ ಕೇಳ್ತಾನೆ, ನೀನ್ ನನ್ನ ಮದ್ವೆ ಮಾಡ್ಕೊಂತೀಯ ಅಂತ. ಅದಕ್ಕೆ ಹೀರೋಯಿನ್ ಕೂಡ ತುಂಬಾನೇ ಫೀಲ್ ಆಗ್ಬಿಟ್ಟು ಅವ್ನಿಗೇನೋ ಹೇಳಕ್ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಮರದ ಮೇಲೆ ಮಿಂಚು ಬಂದು ಬಿದ್ದಿರತ್ತೆ. ಹೀರೋಯಿನ್ ಕಣ್ ಮುಂದೆನೇ ಘಟನೆ ನಡೆಯುತ್ತೆ. ಅಷ್ಟೇ ಅಲ್ಲ, ಅವ್ರಿಬ್ಬರು ಬೆರಳಿಗೂ ಒಂದ್ ದಾರ ತರ ಹಾಕೊಂಡಿರ್ತಾರಲ್ಲ, ಅದಂಗೆ ಕಟ್ಟಾಗಿರುತ್ತೆ. ಅದಕ್ಕೆ ಹೀರೋಯಿನ್ ಕೂಡ ತುಂಬಾನೇ ದೂರ ಹಾರ್ಕೊಂಡೋಗಿ ಬಿದ್ದಿರ್ತಾಳೆ. ಆ ಟೈಮಲ್ಲಿ ಅವಳ ಕಾಲ್ಗೆ ಗಾಯ ಆಗೋದು, ಅದನ್ನ ನೋಡಿ ತಾತವರೆಲ್ಲ ಓಡ್ ಬಂದಿರ್ತಾರೆ. ಆ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಒಂದ್ ತಾತ ಸ್ವಲ್ಪ ವಿಚಿತ್ರವಾಗಿ ಜ್ಯೂಸ್ ಉಡ್ಕೊಂಡು ನಿಂತಿರ್ತಾರೆ. ಇವ್ರನ್ನ ಈಗ ಹೀರೋ ಕರ್ಕೊಂಡು ಹೋಗಿದ್ರಲ್ಲ ಒಂದು ಪ್ರಪಂಚಕ್ಕೆ, ಅಲ್ಲಿ ಕೂಡ ಇದ್ದಿರ್ತಾರೆ. ಇವ್ರ ವಿಷಯ ಏನು ಅಂತ ಗೊತ್ತಿಲ್ಲ. ಹೀರೋ ಫ್ಯೂನರಲ್ ಮಾಡ್ಬೇಕಾದ್ರೂ ಅಷ್ಟೇ ಹೀರೋಯಿನ್ ಪಾಪ ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾಳೆ. ಅಷ್ಟೇ ಅಲ್ಲ, ಇವ್ರಿಬ್ರು ಕೈಗೂ ಹಾಕೊಂಡಿರ್ತಾರಲ್ಲ ರೆಡ್ ಕಲರ್ ಥ್ರೆಡ್, ನಮ್ ಹೀರೋ ಕಟ್ಟಿರ್ತಾನಲ್ಲ ಅದು ಕಟ್ಟತಾನೆ ಆಗಿರುತ್ತೆ. ಆದ್ರೆ ನಮ್ ಹೀರೋಯಿನ್ ಬೆರಳಿಗೆ ಹಾಕಿರೋ ರೆಡ್ ಕಲರ್ ದಾರ ಇನ್ನೂ ಹಂಗೆ ಇರುತ್ತೆ. ಅವಳು ಇನ್ನೂ ಅದನ್ನ ತೆಗ್ದಿರೋದಿಲ್ಲ. ಅವ್ನ್ ನೆನಪಾಗಿರ್ಲಿ ಅಂತ ಹಂಗೆ ಬಿಟ್ಟಿರ್ತಾಳೆ. ಇದನ್ನ ನೋಡಿದ್ಮೇಲೆ ಕೂಡ ನಮ್ ಹೀರೋ ಪಾಪ ಅಳು ತಾಳಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಅಳ್ತಾ ಇರ್ತಾನೆ. ಹೀರೋಯಿನ್ ಕಣ್ಗೆ ಹೀರೋ ಕಾಣಿಸೋದಿಲ್ವಲ್ಲ, ಒಳ್ಪಾಡುಗಳು ಬಂದು ಯಾಕೆ ಇದ್ ಬಂದು ಇಲ್ಲಿ ಕುತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಬಾ ಕುರ್ಬಿ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ನಾಯಿ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಾಯಿ ಅಲ್ಲಿಂದ ಜರುಗ್ತಾನೆ ಇಲ್ಲ. ತುಂಬಾನೇ ಅವನ ನೋಡಿ ಬೊಗಳ್ತಾನೆ ಇರುತ್ತೆ. ಏನಿದು ಯಾವತ್ತು ಇಲ್ದೆ ಯಾಕೆ ಹಿಂಗ್ ಮಾಡ್ತಾ ಇದೆ ಅಂತ. ಸ್ವಲ್ಪ ದೂರ ನಾಯಿನ ಕರ್ಕೊಂಡು ಹೋಗ್ತಾಳೆ. ಆದ್ರೂ ನಾಯಿ ಅಲ್ಲಿಂದ ಹಂಗೆ ತಿರುಗಿ ನೋಡ್ಬಿಟ್ಟು, ಅಂದ್ರೆ ನಮ್ ಹೀರೋನ ನೋಡ್ಬಿಟ್ಟು ಹಂಗೆ ನಿಂತ್ಕೊಂಡೇ ಇರುತ್ತೆ. ಇವಳು ಕೂಡ ಹಂಗೆ ತಿರುಗಿ ನೋಡ್ತಾಳೆ, ಏನ್ ನೋಡ್ತಾ ಇದೆ ಇದು ಅಂತ. ನಮ್ ಹೀರೋ ತುಂಬಾನೇ ಅಳ್ತಾ ಇರ್ತಾನಲ್ಲ, ಇದನ್ನ ನೋಡ್ಬಿಟ್ಟು ಅವಳು ಅಂತಾಳೆ, ಏನ್ ಇಷ್ಟು ಬಕೆಟ್ ಆಗಿ ನೀರ್ ಸುರಿಸ್ತಾ ಇದೆಯಾ, ಅವಳನ್ನ ತುಂಬಾ ಲವ್ ಮಾಡ್ಬಿಟ್ಟ ಅಂದಾಗ ಅವನಿಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಏನಂದ್ರೆ ಹೀರೋ ಮತ್ತೆ ಮಿಯಾ ಇಬ್ರು ಕಾಲೇಜ್ ಓದ್ಬೇಕಾದ್ರೆ ಒಂದು ಬಾಸ್ಕೆಟ್ ಬಾಲ್ ಗ್ರೌಂಡ್ ಅಲ್ಲಿ ಅವ್ನ್ ಕೇಳಿರ್ತಾನೆ, ಮತ್ತೆ ಏನನ್ನ ಮದ್ವೆ ಮಾಡ್ಕೊಂತೀಯ ಇಲ್ವಾ ಅಂತ. ಅವಳು ಇಲ್ಲ ಅಂತ ಬಾಲ್ ನ ಎಸಿತಾಳೆ. ಹೀರೋ ಹೇಳ್ತಾನೆ, ಸರಿ ಆಯ್ತು, ನಿನ್ಗೊಂದ್ 30 ವರ್ಷ ಆದ್ಮೇಲೆ ಯಾರು ನಿನ್ನ ಮದ್ವೆ ಮಾಡ್ಕೊಳಲ್ವಲ್ಲ, ಆ ಟೈಮಲ್ಲಿ ಬಾ ನಾನ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಕೂಡ ಅವಳು ಇಲ್ಲ ನಾನ್ ಮಾಡ್ಕೊಳಲ್ಲ ಅಂತ ಹೇಳ್ತಾಳೆ. ಸರಿ 31 ಆದ್ರೂ ಪರವಾಗಿಲ್ಲ, ಅವಾಗಾದ್ರೂ ಮಾಡ್ಕೊಂತೀಯ ಅಂದ್ರೆ ಅವಳು ಅವಾಗೂ ಇಲ್ಲ ಅಂತಾಳೆ. ಸರಿ ಕಣೆ 33 35 ಆದ್ರೂ ಪರವಾಗಿಲ್ಲ ಅಂದ್ರೆ ಇಲ್ಲ ನಾನ್ ಮಾಡ್ಕೊಳಲ್ಲ ಅಂತಾನೆ ಇವಳು ಅಂತಾಳೆ. ಸರಿ ಇದೆಲ್ಲ ಬೇಡ, 60 ವರ್ಷ ಆಗ್ಲಿ ಕಣೆ, ನಾನು ನಿನ್ನ ಮದ್ವೆ ಮಾಡ್ಕೊಂತೀನಿ ಬರ್ತೀಯ ಅಂತ ಕರೆದ್ರೆ ಅವಳು 60 ವರ್ಷಕ್ಕೂ ನಾನ್ ಬರಲ್ಲ ಅಂದಾಗ, ಸರಿ 100 ವಯಸ್ಸಾದ್ಮೇಲೆ ಬಾರೆ ನಾನ್ ಮದ್ವೆ ಮಾಡ್ಕೊಂತೀನಿ ಅಂದಾಗ ಅವಳು ಹೇಳ್ತಾಳೆ, ಏನು 100 ವಯಸ್ವರ್ಗುನಾ, ಅದ್ವರ್ಗು ನಾನು ಇನ್ನು ಮದ್ವೆನೆ ಮಾಡ್ಕೊಂಡಿರಲ್ಲ ಅನ್ಕೊಂಡಿದ್ಯಾ ಹೆಂಗೆ ಅಂದಾಗ ಹೀರೋ ಹೇಳ್ತಾನೆ, ನಾನಿರುವಾಗ ಅದಂಗೆ ಇನ್ನೊಬ್ಬ ಬಂದ್ ಮದ್ವೆ ಮಾಡ್ಕೊಂಡ್ಬಿಡ್ತಾನೆ, ನಾನ್ ಬಿಡಲ್ವಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಸರಿ ಕಣೋ 100 ವಯಸ್ಸಾದ್ರೆ ಕೂಡ ಮದ್ವೆ ಮಾಡ್ಕೊಂಡು ಏನೋ ಮಾಡ್ತೀಯಾ, ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಇವ್ರಿಬ್ರು ಹಂಗೆ ಸ್ವಲ್ಪ ಕೂಗಾಡಿ ಮಾತಾಡ್ತಾ ಇರ್ತಾರ. ಆ ಟೈಮಲ್ಲಿ ಇಬ್ರು ಅಲ್ಲಿ ಬಂದ್ಬಿಟ್ಟು ಇವ್ರನ್ನ ಗೇಲಿ ಮಾಡೋ ತರ ಮಾಡ್ತಾರೆ. ಏನ್ರೋ ಇಬ್ರು ರೋಡ್ ಅಲ್ಲಿ ನಿಂತ್ಕೊಂಡು ಕೂಗಾಡ್ತಾ ಇದೀರಾ, ಹೋಗೋದಕ್ಕೆ ರೂಮ್ ಎಲ್ಲೂ ಸಿಗ್ಲಿಲ್ವಾ ಅಂತ ಸ್ವಲ್ಪ ಚೀಪ್ ಆಗಿ ಮಾತಾಡಿದ ತಕ್ಷಣ ಹೀರೋಗ್ ಟೆನ್ಷನ್ ಆಗ್ಬಿಡುತ್ತೆ. ಇದೋ ಬರ್ತೀನಿರಿ ಅಂತ ಹೇಳ್ಬಿಟ್ಟು ಓದೋನವ್ರನ್ನ ಸರಿಯಾಗಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜಗಳ ಅಂತಂದ್ಮೇಲೆ ನಮ್ಮ ಮೇಲೆ ಇರೋ ಶರ್ಟ್ ಕೂಡ ಹರಿಲೇ ಬೇಕಲ್ವಾ, ಅವ್ರು ಕೂಡ ಬಂದ್ರು ನಮ್ ಹೀರೋನ ಸರಿಯಾಗಿ ಹೊಡೆದ್ಬಿಟ್ಟು ಹೊಟ್ಟೋಗಿರ್ತಾರೆ. ಅವ್ನ ಹಂಗೆ ಫುಲ್ ಬ್ಲಡ್ ಅಲ್ಲಿ ಬಿದ್ದಿರ್ತಾನೆ. ಹೀರೋಯಿನ್ ಬಂದ್ಬಿಟ್ಟು ಫಸ್ಟ್ ಏಡ್ ಮಾಡ್ತಾ ಇರೋದು. ಅವಾಗ ಒಂದ್ ಸುಮ್ನೆ ಇಲ್ಲ, ಅವ್ನ್ ಬ್ಲಡ್ ನ ಎತ್ಬಿಟ್ಟು ಅವ್ಳ ಮುಖದ ಮೇಲೆ ಏನೋ ಬರೀತಾ ಇರ್ತಾನೆ. ಅವ್ಳು ಬೈತಾ ಇರ್ತಾಳೆ, ಇಷ್ಟು ಆದ್ರೆ ಕೂಡ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಕಣೋ, ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಏಡ್ ಎಲ್ಲ ಮಾಡಿದಾದ್ಮೇಲೆ ಅವಳ ಮನೆಗ್ ಬಂದ್ ನೋಡಿದ್ರೆ ಅವಾಗ ಕೂಡ ಅವಳ ಮುಖದ ಮೇಲೆ ನೀನನ್ನ ಮದ್ವೆ ಮಾಡ್ಕೊಳ್ಳೆ ಅಂತಾನೆ ಬರ್ದಿರ್ತಾನೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ನ ಮೇಲೆ ಲವ್ ಹೆಂಗ್ ಬರ್ದೇ ಇರುತ್ತೆ. ನೆಕ್ಸ್ಟ್ ಅವ್ನಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನಿರೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ನಮ್ ಹೀರೋ ಸ್ವಲ್ಪ ಮುಖ ಕೊಟ್ಟೆ ಮಾತಾಡ್ತಾ ಇಲ್ಲ. ಏನೋ ತಿನ್ನಕ್ ಬಂದ ಅಂತ ಕೇಳಿದ್ರೆ ಅವ್ಳಿಗೆ ಹೆಂಗ್ ಹೇಳೋದು ಅಂತ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ತಿನ್ನಕ್ಕೆ ಬಂದೆ ಅಂದ್ರೆ ಸರಿ ಹೋಗ್ ತಿನ್ನೋಗು ಅಂತ ಹೇಳ್ಬಿಟ್ಟು ಅವಳಿಗೆ ಅವಮಾನ ಆಗೋ ತರ ಮಾತಾಡ್ತಾನ. ಅವಳು ಕೂಡ ಕೋಪ ಪಟ್ಟವಳು, ಒಂದ್ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಂಡಾಗ ಹೀರೋ ಫ್ಲಾಶ್ ಆಗುತ್ತೆ. ಅವಳ ಈ ತರ ಬಂದಿದ್ದಾಳೆ ಅಂದ್ರೆ ಏನು ಹೇಳಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಅವ್ನ್ ಮಾಡ್ತಿರೋ ಕೆಲ್ಸನಲ್ಲ ಹಂಗೆ ಬಿಟ್ಟು ಅವಳ ಮುಂದೆ ಹೋಗಿ ನಿಂತ್ಕೊಂತಾನೆ. ನೀನ್ ಏನು ಹೇಳಕ್ ತಾನೆ ಬಂದೆ, ನಾನು ಇಷ್ಟ ಅಂತ ಹೇಳಕ್ ಬರ್ತಾ ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನ. ಹೀರೋನು ಸ್ವಲ್ಪ ನೋಡ್ದವಳು, ನೀನಂದ್ರೆ ಇಷ್ಟನೋ ಇಲ್ಲ ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಅವಳು ಡೈರೆಕ್ಟ್ ಆಗಿ ಹೇಳಲ್ಲ, ಟಕ್ ಅಂತ ಹೋಗ್ಬಿಟ್ಟು ಕಿಸ್ ಮಾಡ್ಬಿಡ್ತಾಳೆ. ಹೀರೋ ಆನ್ಸರ್ ಗೋಸ್ಕರ ಎಷ್ಟು ವರ್ಷದ ವೇಟ್ ಮಾಡ್ತಾ ಇದ್ದ. ಈಗ ಓಕೆ ಹೇಳಿದಾಳೆ ಅಂತ ಗೊತ್ತಾಗಿದ ತಕ್ಷಣ ಇವ್ನ ಹಂಗೆ ಹೋಗಿ ಅವಳ ಮೇಲೆ ಬೀಳ್ತಾ ಇರ್ತಾಳೆ ಕಿಸ್ ಮಾಡ್ಬೇಕು ಅಂತ. ಅವಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ನೀನ್ ಈ ತರ ಮೇಲೆ ಬೀಳೋದನ್ನ ನೋಡಿದ್ರೆ ಹಾಲಿವುಡ್ ಕಿಸ್ಗೆ ಟಫ್ ಕೊಡೋ ತರ ಇದೆಯಲ್ಲೋ, ನಿಲ್ಸು ಅಂತ ಹೇಳಿ ಅವನು ನಂಗೆ ತಳ್ತಾ ಇರ್ತಾಳೆ. ಇದೇ ತರನೇ ಅವ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರುತ್ತೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಮಿಯಾ ಪಕ್ಕದಲ್ಲೇ ಕೂತಿರ್ತಾನೆ. ತುಂಬಾನೇ ಫೀಲ್ ಮಾಡಿ ಹೇಳ್ತಾ ಇರ್ತಾನೆ, ಸಾರಿ ಮಿಯಾ, ನೀನ್ ನನ್ನ ಡೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಿನ್ಗೆ ಇವಾಗ ಇಷ್ಟು ಕಷ್ಟ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಮಾತಾಡ್ತಾ ಇರೋ ಟೈಮಲ್ಲೇ ದಿಢೀರ್ ಅಂತ ನಾಯಿ ಬಗಳಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಏನಪ್ಪಾ ಇದು ನಾಯಿ ಬಗಳ್ತಾ ಇದೆ ಅಂತ ಹೇಳ್ಬಿಟ್ಟು ಬಂದ್ ನೋಡಿದ್ರೆ ಆ ಪಿಂಕಿ ಇದ್ದಾಳಲ್ಲ, ಊರಲ್ಲಿರೋ ಲವ್ ಗಾರ್ಡ್ಸ್ ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಹೀರೋಯಿನ್ಗೆ ಒಂದು ಹುಡುಗನ ನೋಡಿದೀವಿ, ಅಂದ್ರೆ ಮಿಯಾಗ ಒಂದು ಹುಡುಗನ ನೋಡಿದೀವಿ, ನಾನ್ ನೋಡಿರೋ ಹುಡುಗ ಹಂಗಿದಾನೆ ಹಿಂಗಿದಾನೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಪಿಂಕಿನೇ. ಯಾಕಂದ್ರೆ ಪಿಂಕಿಗೆ ಹೀರೋ ಮೇಲೆ ಒಂದು ಕಣ್ಣು, ಒಂದ್ ಸೈಡ್ ಲವ್ ಮಾಡ್ತಾ ಇರ್ತಾಳೆ. ಈಗ ಹೀರೋಯಿನ್ ನೆನಪಲ್ಲಿದ್ರೆ ಅದಾಗಲ್ವಲ್ಲ, ಸೊ ಹೀರೋಯಿನ್ ಫಸ್ಟ್ ಬೇರೆ ಯಾರಿಗಾದ್ರೂ ಕನೆಕ್ಟ್ ಮಾಡಿ ಬಿಟ್ರೆ ನನ್ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊರಲ್ಲಿರೋ ಲವ್ ಗಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಎಲ್ಲರೂ ಹೇಳ್ತಾ ಇದ್ರೆ ಹೀರೋ ಹೇಳ್ತಾನೆ, ಇಲ್ಲ ಅವಳಿಗೆ ಇವಾಗ್ಲೇ ಬೇಡ, ಅವಳಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ. ಆದ್ರೆ ಯಾರು ಕೇಳೋ ತರ ಇಲ್ಲ. ಅದ್ರಲ್ಲಿ ಒಬ್ಬ ನಾನ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಟಕ್ಕಂತ ಹೀರೋಯಿನ್ ಕೈಗೆ ಒಂದು ಸ್ಟಿಂಗ್ ಹಾಕಿ ಬಿಟ್ಬಿಡ್ತಾನೆ. ಹೀರೋಗೆ ಸಖತ್ ಶಾಕ್ ಆಗುತ್ತೆ, ಏನ್ರೋ ಒಂದು ಕ್ಷಣದಲ್ಲಿ ಇತರ ಕೆಲಸ ಮಾಡ್ಬಿಟ್ರಿ ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವಳ ಕೈಗೆ ಹಾಕಿರೋ ಸ್ಟ್ರಿಂಗ್ ಕಟ್ ಆಗ್ಬಿಡುತ್ತೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಇದುವರೆಗೂ ಆತರ ಆಗ್ಲೇ ಇಲ್ವಲ್ಲ, ನಾವ್ ಹಾಕಿರೋ ಸ್ಟ್ರಿಂಗ್ ಎಲ್ಲ ಓಕೆನ್ ಆಗಿದೆ, ಬಟ್ ಇವಳಿಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ. ಸರಿ ಹೀರೋ ನಾನ್ ನೋಡಿರೋ ಹುಡುಗಂಗ್ ಸ್ಟ್ರಿಂಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಬಂದ್ ಹಾಕಿದ್ರೆ ಅದು ಕೂಡ ಅವ್ರ ಕೈಯಲ್ಲಿ ನಿಲ್ತಾ ಇಲ್ಲ. ಎಲ್ಲರಿಗೂ ಒಂದೇ ಶಾಕು, ಏನಿದು ಈ ತರ ಹೊಸದಾಗಿ ನಡೀತಾ ಇದೆ ಅಂತ. ಎಲ್ಲರೂ ಬಂದು ಟ್ರೈ ಮಾಡಿ ನೋಡ್ತಾ ಇದಾರೆ, ಬಟ್ ಯಾರು ಹಾಕೋ ಸ್ಟ್ರಿಂಗ್ ಕೂಡ ನಮ್ ಹೀರೋಯಿನ್ ಕೈಯಲ್ಲಿ ನಿಲ್ತಾನೆ ಇಲ್ಲ. ಇಲ್ಲಿರೋ ಸ್ಟ್ರಿಂಗ್ ಮಾತ್ರ ಆಗ್ತಾ ಇಲ್ಲ. ಸರಿ ಬೇರೆ ಜಾಗದಿಂದ ಕರ್ಸೋಣ ಅಂತ ಹೇಳ್ಬಿಟ್ಟು ಬೇರೆ
ಬೇರೆ ಊರಲ್ಲಿರೋರ್ನೆಲ್ಲ ಕೂಡ ಕರೆಸ್ತಾರೆ, ಲವ್ ಗಾಡ್ಸ್ ನ ಅವರೆಲ್ಲ ಕೂಡ ಬಂದ್ ಹಾಕ್ತಾರೆ. ಬಟ್ ಯಾರು ಹಾಕೋದು ನಿಲ್ತಾನೆ ಇಲ್ಲ. ಇದು ಹೆಂಗಾಗೋಯ್ತು ಅಂದ್ರೆ ಇವ್ರಿಗೆಲ್ಲ ಒಂದು ಟಾಸ್ಕ್ ತರ ಆಗೋಯ್ತು, ಯಾರು ಸಕ್ಸಸ್ ಆಗ್ತಾರೋ ನೋಡೋಣ ಅಂತ ಹೇಳಿ. ಬಟ್ ಯಾರು ಬಂದು ಅವಳ ಕೈಗೆ ಸ್ಟ್ರಿಂಗ್ ಹಾಕಿದ್ರೆ ಕೂಡ ಅದು ನಿಲ್ತಾನೆ ಇಲ್ಲ. ಹೀರೋಗೆ ತುಂಬಾನೇ ಸಂತೋಷ ಆಗುತ್ತೆ. ನೀನ್ ನನಗೆ ಬಂಗಾರ ಅಂತ ಹೇಳ್ಬಿಟ್ಟು ಅವ್ನಿಗೆ ಕಿಸ್ ಎಲ್ಲ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ತಾ ಇದ್ರೆ ಪಿಂಕಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ. ಇವಳನ್ನ ಹೆಂಗಾದ್ರೂ ಮಾಡಿ ಇನ್ನೊಬ್ಬನ್ಗೆ ಸೆಟ್ ಮಾಡಿದ್ರೇನೆ ಅಲ್ಲ ನನ್ ಕಡೆ ತಿರುಗಿ ನೋಡೋದು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ನಾನೇ ಕರ್ಕೊಂಡ್ ಬರ್ತಾಳೆ. ಅಂದ್ರೆ ಎಲ್ಲಾರ ಪವರ್ ನ ಯೂಸ್ ಮಾಡಿ ಒಂದು ದೊಡ್ಡ ಸ್ಟ್ರಿಂಗ್ ತರ ಮಾಡಿ ಅದನ್ನ ಹೀರೋಯಿನ್ ಗೆ ಸುತ್ತ ಬಿಡ್ತಾರೆ. ಈ ಸತಿ ಬೆರಳಿಗೆ ಹಾಕಲ್ಲ, ಮೈಗೆ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ರೋ ಮಾಡ್ತಾ ಇದೀರ ಅಂತ ಹೀರೋ ಕೂಡ ನೋಡ್ತಾ ಇರ್ತಾನೆ. ಈ ಕಡೆ ಹೀರೋಯಿನ್ ಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಹೀರೋ ನೋಡಿದವನು ಇದೆಲ್ಲ ತುಂಬಾ ಓವರ್ ಕಂಡ್ರೋ ಬಿಟ್ಬಿಡಿ ಅಂತ, ಆದ್ರೂ ಬಿಡೋ ತರ ಇಲ್ಲ. ಪಿಂಕಿ ತರ ರೆಡ್ ಥ್ರೆಡ್ ನ ಸುತ್ತಾ ಇದ್ರೆ ನಮ್ ಹೀರೋ ನಂಗೆ ಎದ್ ನಿಂತ್ಕೊಂಡ್ ಕೈನ ನೋಡ್ಕೊಂಡವಳು ನಮ್ ಹೀರೋನೇ ನೋಡ್ತಾ ಇರ್ತಾಳೆ. ಆಕ್ಚುಲಿ ಹೀರೋ ಗೊತ್ತಲ್ವಾ ಇವ್ನ್ ಯಾರ್ ಕಣ್ಗೂ ಕಾಣಿಸಲ್ಲ, ಇಲ್ಲಿ ಇರೋರು ಯಾರ್ ಕಣ್ಗೂ ಕಾಣಿಸಲ್ಲ ಅಂತ. ಬಟ್ ಹೀರೋಯಿನ್ ಬಿಡದೆ ನೋಡ್ತಾ ಇರೋದನ್ನ ನೋಡಿ ಹೀರೋಗೆ ಅರ್ಥ ಆಗ್ತಿದೆ ಅವ್ಳು ನನ್ನೇ ನೋಡ್ತಾ ಇದ್ದಾಳೆ ಅಂತ. ಆಕ್ಚುಲಿ ಹೀರೋಯಿನ್ ಗೆ ಆತರ ಒಂದು ಪವರ್ ಇರುತ್ತೆ. ಇಷ್ಟು ದಿನ ಇವ್ರನ್ನೆಲ್ಲ ಇವಳು ನೋಡ್ತಾನೆ ಇದ್ದಿರ್ತಾಳೆ. ಅವಳಿಗೆ ಈ ಅಮಾನುಷ ಶಕ್ತಿಗಳನ್ನೆಲ್ಲ ನೋಡೋ ಪವರ್ ಒಂದಿರುತ್ತೆ. ಇವಳು ಅವಾಗವಾಗ ಏನೋ ನೋಡಿ ಭಯ ಪಟ್ಟು ಆತರ ನನ್ನ ತಪ್ಪಿ ಬೀಳ್ತಾ ಇದ್ಲಲ್ಲ, ಆ ಟೈಮಲ್ಲಿ ಅವಳ ಕಣ್ಣಿಗೆ ಯಾರ್ಯಾರೋ ಕಾಣಿಸಿರ್ತಾರೆ. ಅದರಿಂದಾನೇ ಅವಳು ಭಯ ಪಟ್ಟು ಆತರ ಬೀಳ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಅವತ್ತು ಹೀರೋಯಿನ್ ಅವ್ರ ನಾಯಿ ಕೂಡ ಹುಡ್ಕೊಂಡೋಗಿ ಹೀರೋನ್ ನೋಡಿರುತ್ತಲ್ಲ, ಅವಾಗ ಹೀರೋಯಿನ್ ಬಂದಿರ್ತಾಳಲ್ಲ, ಅವತ್ ಕೂಡ ಹೀರೋ ಚೆನ್ನಾಗಿ ಅವಳ ಕಣ್ಣಿಗೆ ಕಾಣಿಸಿರ್ತಾನೆ. ಮಿಯಾನ ನೋಡ್ಬಿಟ್ಟು ಅವ್ನು ತುಂಬಾನೇ ಹತ್ಕೊಂಡ್ ಕೂತಿರ್ತಾನಲ್ಲ, ಅದನ್ನ ಕೂಡ ಅವಳು ಚೆನ್ನಾಗಿ ನೋಡಿರ್ತಾಳೆ. ಆದ್ರೆ ಅವನಿಗೆ ಗೊತ್ತಾಗ್ಬಾರ್ದು ಅಂತ ಗೊತ್ತಿಲ್ದೇ ಇರೋ ತರ ನಾಟಕ ಮಾಡಿರ್ತಾಳೆ. ಬಟ್ ತಿರ್ಕೊಂಡ್ ಹೋಗ್ಬೇಕಾದ್ರೆ ಆ ನಾಯಿ ನಿಂತ್ಕೊಂಡು ನಮ್ ಹೀರೋನ ನೋಡ್ತಾ ಇರತ್ತಲ್ಲ, ಅವಾಗ ಇವಳು ಕೂಡ ತಿರುಗ್ ನೋಡಿರ್ತಾಳಲ್ಲ. ಸುಮ್ನೆ ಯಾರಿದ್ದಾರೆ ಅಂತ ಅವಳು ತಿರುಗ್ ನೋಡಿರೋದಿಲ್ಲ, ಹೀರೋನ ನೋಡ್ಬೇಕಂತಾನೆ ಅವಳು ಬೇಕಂತಾನೆ ತಿರುಗ್ ನೋಡಿರ್ತಾಳೆ. ಬಟ್ ರಿಟರ್ನ್ ಹೋಗ್ಬೇಕಾದ್ರೆ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಇವಳು ಹತ್ಕೊಂಡ್ ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ಹೀರೋಯಿನ್ ನೋಡಿ ಕೇಳ್ತಾಳೆ, ಯಾಕೆ ನಾವಿಬ್ರು ಒಂದಾಗಿರಕ್ ಆಗಲ್ವಾ ಅಂತ. ಹೀರೋಗ್ ಶಾಕ್ ಆಗುತ್ತೆ. ಏನು ನಾನು ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀನ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಚೆನ್ನಾಗೇ ಕಾಣಿಸ್ತಾ ಇದೀಯಾ. ಫಸ್ಟ್ ಟೈಮ್ ನಾನು ನೋಡಿದ ತಕ್ಷಣ ನಿನ್ನ ಹಗ್ ಮಾಡ್ಕೊಂಡು ಕಿಸ್ ಮಾಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು. ಆದ್ರೆ ನನ್ಗಿರೋ ಪವರು ಆತರ ಮಾಡಿದ್ರೆ ಎಲ್ಲಿ ಕಾಣೆ ಆಗ್ಬಿಡುತ್ತೆ ಅಂತ ತುಂಬಾನೇ ಭಯ ಆಯ್ತು. ಅದರಿಂದಾನೇ ನಾನು ನಿನ್ನ ನೋಡಿದ್ರು ನೋಡದೇ ಇರೋಂಗ್ ಇದ್ದಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋ ತುಂಬಾ ಎಮೋಷನಲ್ ಆಗ್ಬಿಡ್ತಾನೆ. ಹೊಡ್ ಬಂದ್ ಹಗ್ ಮಾಡ್ಕೊಂಡವನು ಹೇಳ್ತಾನೆ, ನನ್ಗಿದು ಸಾಕು ಮಿಯಾ, ನೀನ್ ನನ್ನ ನೋಡ್ತಾ ಇದೀಯಲ್ವಾ, ನಾನು ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀನಿ, ಮಾತಾಡ್ತಾ ಇದೀನಲ್ವಾ, ನಂಗೆ ಅಷ್ಟು ಸಾಕು ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಆಗ ಹೀರೋಯಿನ್ ಹೇಳ್ತಾಳೆ, ಕೃಮಿ ಕೂಡ ಮೈ ಹುಷಾರಿಲ್ಲ ಕಣೋ ಅಂದಾಗ ಹೀರೋ ಹೇಳ್ತಾನೆ, ನಂಗ ಚೆನ್ನಾಗೆ ಗೊತ್ತು ಅಂತ. ಇತರ ಮಾತಾಡ್ಕೊಂಡು ಇಬ್ರು ಅಳ್ತಾ ಇರೋದನ್ನ ಪಿಂಕಿ ನೋಡ್ತಾಳೆ. ಅಷ್ಟೇ ಅವಳಗ್ ಪಾಪ ಮುಖನೇ ಚೇಂಜ್ ಆಗೋಯ್ತು. ಅಷ್ಟೇ ಹೀರೋ ನಮ್ಗೆ ಅಂತ ಅನ್ಕೊಂಡಿದ್ದೆ, ಇವ್ರಿಬ್ರು ನೋಡಿದ್ರೆ ಇಷ್ಟ ಪಡ್ತಾ ಇದಾರಲ್ವಾ ಅಂತ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಇನ್ ಹೀರೋಯಿನ್ ಕಣ್ಗೆ ಹೀರೋ ಕಾಣಿಸ್ತಾನೆ ಅಂತ ಗೊತ್ತಾದ್ಮೇಲೆ ಇವ್ರಿಬ್ರಿಗೂ ಬರೀ ಮಾತಾಡೋದೇ ಕೆಲ್ಸ. ಹೀರೋಯಿನ್ ಕೆಲಸ ಮಾಡ್ತಾ ಇದ್ರೆ ಕೂಡ ಹೀರೋ ಜೊತೆ ಮಾತಾಡ್ಕೊಂಡೇ ಇರ್ತಾಳೆ. ಆದ್ರೆ ಬೇರೆಯವ್ರ ಕಣಿಗೆ ಇವಳೊಬ್ಳೆ ಮಾತಾಡೋ ತರ ಕಾಣಿಸುತ್ತಲ್ವಾ. ಇವಾಗ ಹೀರೋಯಿನ್ ಅವ್ರ ಅಪ್ಪ ಅವಳನ್ನ ನೋಡ್ಬಿಟ್ಟು ಅಷ್ಟೇ ಇವಳಿಗೆ ಮೆಂಟಲ್ ಜಾಸ್ತಿನೇ ಆಗೋಯ್ತು, ಒಬ್ಳೆ ಮಾತಾಡ್ತಾ ಇದ್ದಾಳೆ ಅಂತ ನೋಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಇವರಿಬ್ರು ಇತ್ರ ಹರಟೆ ಹೊಡಿತಾ ಇರೋದನ್ನ ಪಿಂಕಿ ನೋಡ್ಬಿಟ್ಟು ಮನ್ಸು ಹೊಡೆದೋಗಿರುತ್ತೆ ಪಾಪ ಅವಳಿಗೆ. ಹೀರೋನು ಪಿಂಕಿನೇ ತಾನೆ ಪಾರ್ಟ್ನರ್ಸ್, ಸೊ ಅವಳೆಲ್ಲೂ ದೂರ ಹೋಗಂಗಿಲ್ಲ, ಇವರಿಬ್ರು ಮಾಡೋದನ್ನ ನೋಡ್ಕೊಂಡೇ ಇರ್ಬೇಕು. ಅವಾಗವಾಗ ಹೀರೋಯಿನ್ ಕೂಡ ಪಿಂಕಿನ ನೋಡ್ಬಿಟ್ಟು ಹಾಯ್ ಅಂತ ಹೇಳ್ತಾಳೆ. ಅವಳು ಇದೆಲ್ಲ ಟೈಮ್ ಕಡೆ ನಾನೇನ್ ಮಾಡೋದು ಅಂತ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾಳೆ. ಈಗ ಇನ್ನೊಂದ್ ಕಡೆ ಇನ್ನೊಂದ್ ಅಯ್ಯಪ್ಪನ ತೋರಿಸ್ತಾರೆ. ಅಯ್ಯಪ್ಪ ಎಲ್ಲೋ ಗೇಮ್ ಆಡ್ತಿದ್ದಾನೆ ಅಂತ ಕಾಣಿಸುತ್ತೆ. ಆ ಜಾಗಕ್ಕೆ ಫಿಶ್ ಮಾರ್ಕೆಟ್ ಅಲ್ಲಿ ಒಂದ್ ಲೇಡಿ ಇದ್ಲಲ್ಲ, ಚಿಕ್ಕ ಹುಡುಗ ಬಂದ್ ಅಟ್ಯಾಕ್ ಮಾಡಿರೋ ತರ ತೋರಿಸ್ತಾರಲ್ಲ, ಆ ಲೇಡಿ ನೋಡಿದ್ರೆ ಇವಾಗ ಅವಳು ಜಾಂಬಿ ತರ ನಡ್ಕೊಂಡ್ ಬರ್ತಾ ಇರ್ತಾಳೆ. ಸ್ಟ್ರೈಟ್ ಆಗಿ ಬಂದವಳು ಅಯ್ಯಪ್ಪನೇ ನೋಡ್ತಾ ಇರ್ತಾಳೆ. ಅಯ್ಯಪ್ಪಗ್ ಭಯ ಆಗುತ್ತೆ, ಏನಮ್ಮ ಏನಂಗ್ ನೋಡ್ತಾ ಇದೀಯ ಅಂತ ಕೇಳಿದ್ರೆ ಅಯ್ಯಮ್ಮ ನೋಡಿದ್ರೆ ಕಿವಿಯಲ್ಲಿ ಒಂದು ಕಡ್ಡಿನ ಇಟ್ಕೊಂಡು ಚುಚ್ಕೊಂಡೇ ಬಂದಿರ್ತಾಳೆ. ಆಕ್ಚುಲಿ ಈಗ ಈ ಲೇಡಿ ಕೂಡ ಆ ಗೋಸ್ಟ್ ಕಂಟ್ರೋಲ್ ಅಲ್ಲಿ ಇರ್ತಾಳೆ. ಈಗ ಕಿವಿಯಲ್ಲಿ ಚುಚ್ಕೊಂತಾ ಇದ್ಲಲ್ಲ, ಆ ಕಡ್ಡಿನ ಎತ್ತಿ ಹಂಗೆ ಅಯ್ಯಪ್ಪನ ನತ್ತಿಯಲ್ಲೇ ಇಳಿಸ್ಬಿಡ್ತಾಳೆ. ಈಗ ಅಯ್ಯಪ್ಪ ಇನ್ನೊಂದ್ ಕಡ್ಡಿನ ಎತ್ಕೊಂಡು ಅಯ್ಯಮ್ಮನ ಹಿಂಗೆ ಚುಚ್ಬಿಡ್ತಾನೆ. ಏನಂದ್ರೆ ಈ ಗೋಸ್ಟ್ ಬಂದು ಒಂದ್ ಮೈಯಿಂದ ಒಂದ್ ಮೈಗೆ ಹೋಗ್ತಾ ಇದೆ. ಈಗ ಈ ಲೇಡಿ ಮೈಯಿಂದ ಆ ಗೇಮ್ ಆಡ್ತಾ ಇದ್ದಲ್ಲ ಅಯ್ಯಪ್ಪ ಮೈ ಒಳಗಡೆ ಹೋಗಿದೆ. ಸೊ ಇವಾಗ ಆ ಮೈ ಒಳಗಡೆಯಿಂದ ಈ ಲೇಡಿನ ದೆವ್ವ ಸಾಯಿಸ್ಬಿಡ್ತು. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಒಂದು ಸ್ಟೋರಿ ಹೇಳಿದ್ವಲ್ಲ, ಒಂದು ಕಳ್ಳರ ಗುಂಪಿತ್ತು ಒಂದು ರಾಜ ಕಾಲದಲ್ಲಿ ಅಂತ. ಅವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ನಾವೆಲ್ಲ ಒಂದೇ ಸತಿ ಸತ್ತೋಗೋಣ ಅಂತ ಮಾತಾಡಿರ್ತಾರಲ್ವಾ, ಅವರಲ್ಲೇ ಈಗ ಒಬ್ಬೊಬ್ರು ಮರ್ಜನ್ಮ ಎತ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದೇವ ಒಬ್ಬೊಬ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇರೋದು. ಆ ಚಿಕ್ಕ ಹುಡುಗ ಆಯ್ತು, ಈಗ ಲೇಡಿ ಆಯ್ತು, ಈಗ ಗೇಮ್ ಮಾಡ್ತಾ ಇದ್ನಲ್ಲ ಆಯಪ್ಪ. ಆಕ್ಚುಲಿ ಅವತ್ತು ಏನ್ ನಡೆದಿರತ್ತೆ ಅಂತಂದ್ರೆ ಅವರೆಲ್ಲ ಕುತ್ಕೊಂಡು ಮಾತಾಡಿರ್ತಾರಲ್ವಾ, ಇದೇ ಕರೆಕ್ಟ್ ಆದ ಟೈಮು, ನಾವೆಲ್ಲರೂ ಸೇರಿ ಒಂದೇ ಸತಿ ಸಾಯೋಣ ಅಂತ ಹೇಳ್ಬಿಟ್ಟು ಅದೇನೋ ಮದ್ದೆಲ್ಲ ಕುಡ್ದಿರ್ತಾರಲ್ವಾ. ಅವಾಗ ಇವ್ರು ಯಾರೋ ಮದ್ನ ಕುಡ್ದಿರೋದಿಲ್ಲ, ಆ ಹೆಡ್ ಒಂದ್ ಅಯ್ಯಪ್ಪ ಇದ್ದಲ್ಲ ಅಯ್ಯಪ್ಪ ಮಾತ್ರನೇ ಕುಡ್ದಿರೋದು. ಏನಕ್ರೋ ಕೆಲಸ ಮಾಡಿದ್ರೆ ಅಂದಾಗ ಅಲ್ಲಿರೋರೆಲ್ಲ ಒಬ್ರಿಗೊಬ್ರು ಮುಖನ ನೋಡ್ಕೊಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಗವರ್ನರ್ ಬಂದು ಈ ತರ ನಿಮ್ ದೊಡ್ಡ ತಲೆನ ಅಂದ್ರೆ ನಿಮ್ ಅಣ್ಣನ ನೀವ್ ಸಾಯಿಸ್ಬಿಟ್ರೆ ನಿಮ್ಮನ್ನೆಲ್ಲ ಪ್ರಾಣದಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಅದ್ರಿಂದಾನೇ ಈ ತರ ಅವ್ನ್ಗೆ ಮೋಸ ಮಾಡಿ ಬೆನ್ಗೆ ಚೂರಿ ಹಾಕ್ಬಿಟ್ಟಿರ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಜಗಳಾನೇ ಆಗಿರುತ್ತೆ. ಬಟ್ ಇದನ್ನೆಲ್ಲ ಒಂದು ಲೇಡಿ ಕುತ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅವರು ಮೋಸ್ಟ್ಲಿ ಗ್ಯಾಂಗ್ ಅಲ್ಲಿ ಒಬ್ರು ಅಂತ ಕಾಣಿಸುತ್ತೆ. ಇವ್ರು ಮಾಡ್ತಾ ಇರೋದನ್ನ ಲೇಡಿ ಏನು ಕೇಳಿಲ್ಲ, ಸೈಲೆಂಟ್ ಆಗಿ ಇದ್ದಿರೋದು. ಈಗ ಇದೇವ ಬಂದ್ಬಿಟ್ಟು ಗೇಮ್ ಮಾಡ್ತಾ ಇದ್ದ ಅಪ್ಪ ಮೈಯಲ್ಲಿ ಇತ್ತಲ್ವಾ, ನೆಕ್ಸ್ಟ್ ಈ ಅಪ್ಪ ಹೋಗ್ಬಿಟ್ಟು ಆ ಲೇಡಿನೇ ಸಾಯಿಸೋದು. ಇವಾಗ ಮರ್ಜನ್ದಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಆದ್ರೆ ನಾವ್ ನೆಕ್ಸ್ಟ್ ನೋಡೋಣ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಪಿಂಕಿ ಬಂದಿಲ್ವಾ ಅಂತ ಹೀರೋಯಿನ್ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಏನೋ ಗೊತ್ತಿಲ್ವಾ ಅವಳು ಇವತ್ತು ನನ್ ಜೊತೆ ಬಂದಿಲ್ಲ, ನನ್ ಮೇಲೆ ಕೋಪವಾಗಿದ್ದಾಳೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಏಯ್ ನಿನ್ಗೆ ಇನ್ನೂ ಅರ್ಥ ಆಗಿಲ್ಲ, ಅವಳಿಗೆ ನೀನಂದ್ರೆ ಇಷ್ಟ ಕಾಣೋ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹೌದಾ ಹಂಗ ಹೇಳ್ತಾ ಇದೀಯಾ, ಸುಂದರವಾಗಿ ಹುಟ್ಟಿದ್ರೇನೆ ಇದೇ ಪ್ರಾಬ್ಲಮ್ ಅಪ್ಪ ಅಂತ ಅವ್ನ ಬಗ್ಗೆ ಅವ್ನು ಹೇಳ್ಕೊಂತಾ ಇರ್ತಾನೆ. ಆ ಟೈಮಲ್ಲಿ ಆ ಟೇಬಲ್ ಗೆ ಒಂದು ಡಾಕ್ಟರ್ ಬರ್ತಾರೆ. ಇವ್ರು ಆಕ್ಚುಲಿ ಹೀರೋಯಿನ್ ಗೆ ಸೀನಿಯರ್. ಅವರು ಮಿಯಾನ್ ನೋಡಿದ ತಕ್ಷಣ ಅವಳ ಮಾತಾಡ್ಸ್ಬೇಕು ಅಂತ ಬರೋದು. ಅವ್ರ ಈ ತರ ಮಾತಾಡ್ತಾ ಇರೋದನ್ನ ಹೀರೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಡಾಕ್ಟರ್ ಬಂದು ಮರುಜನ್ಮ ಎತ್ತೋದ್ರ ಬಗ್ಗೆ ಎಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ.
ಇರ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಪಕ್ಕದಲ್ಲಿ ಇದಕ್ಕೂ ಮುಂಚೆ ಗೇಮಿಂಗ್ ಆಡೋನ್ ಮೈಯಲ್ಲಿ ದೆವ್ವ ಸೇರ್ಕೊಂಡಿತ್ತಲ್ಲ, ಅವ್ನ್ ಬಂದು ಕೂತ್ಕೊಳ್ತಾನೆ. ಅವ್ನ್ ಕೂತ್ಕೊಳ್ಳೋದ್ ನೋಡಿದ್ರೇನೆ ಭಯ ಆಗುತ್ತೆ. ಅವ್ನ್ ಒಳ್ಳೆ ಜಾಂಬಿ ತರನೇ ಬಂದ್ ಕುತ್ಕೊಂಡು ನಮ್ ಹೀರೋನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನ. ಹೀರೋನ್ಗೆ ತುಂಬಾ ಭಯ ಆಗುತ್ತೆ. ಹೀರೋ ಕಡೆ ಯಾರೋ ಇವನು ಈ ತರ ಬಂದ್ ಕುತ್ಕೊಂಡಿದ್ದಾನೆ ಅಂತ. ಆಕ್ಚುಲಿ ಅವ್ನ ಕಣ್ಣಿಗೆ ಗೋಸ್ಟ್ ಎಲ್ಲ ಕೂಡ ಕಾಣಿಸುತ್ತಲ್ಲ ಹೀರೋಯಿನ್ ಕಣ್ಣಿಗೆ. ಈಗ ಕುತ್ಕೊಂಡಿರೋ ಹಿಂದ್ಗಡೆನೆ ದೆವ್ವ ಕೂಡ ಇರುತ್ತೆ. ಅದನ್ನ ನೋಡಿ ತುಂಬಾನೇ ಭಯ ಪಡ್ತಾಳೆ. ಹೀರೋ ಕಣ್ಣು ಕೂಡ ಕಾಣಿಸ್ತಾ ಇರತ್ತಲ್ವಾ, ಏನಪ್ಪಾ ಮಾಡೋದೀಗ ಅಂತ ಇವ್ರು ಯೋಚನೆ ಮಾಡೋ ಟೈಮಲ್ಲೇ ಆ ದೆವ್ವ ಅವ್ನ ಕೈಲಿ ಒಂದ್ ಕಂಬಿ ಇಟ್ಕೊಂಡಿರ್ತಾನಲ್ಲ, ಅದನ್ನೇ ತಂಗಿ ಹೀರೋಯಿನ್ ನತ್ತಿಯಲ್ಲೇ ಚುಚ್ಬೇಕು ಅಂತ ಹೋಗ್ತಾನೆ. ಟಕ್ಕಂತ ಹೀರೋ ಕೈ ಹಿಡ್ಕೊಂಡವನು ಇಬ್ರು ಹಾರ್ಕೊಂಡು ಹೋಗಲ್ ಬೀಳ್ತಾರೆ. ಹೀರೋಯಿನ್ ಬೇರೆ ಆಲನ್ ಆಲನ್ ಅಂತ ಕೂಗ್ತಾನೆ ಇರ್ತಾಳೆ. ಆದ್ರೆ ಡಾಕ್ಟರ್ಗೆ ಹೆಂಗಾದ್ರೂ ಮಾಡಿ ಹೀರೋಯಿನ್ ಸೇಫ್ ಮಾಡ್ಬೇಕು ಅಂತ ಅವಳನ್ನ ಇಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಎಲ್ಲಾರ ಕಣ್ಣಿಗೂ ಅಲ್ಲಿ ಹೀರೋ ಮತ್ತೆ ಅವ್ನ ಇಬ್ರು ಜಗಳ ಮಾಡ್ತಿರೋದ್ ಕಾಣಿಸಲ್ವಲ್ಲ, ಹೀರೋ ಕಾಣಿಸಲ್ವಲ್ಲ ಕಣ್ಣಿಗೆ. ಅವನೊಬ್ನೇ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಯಾಕೆ ಇವ್ನ್ ಮೆಂಟಲ್ ತರ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಬ್ಬ ವೇಟರ್ ಹೋಗಿ ಅವನನ್ನ ಎತ್ಬೇಕು ಅಂತ ನೋಡಿದ್ರೆ ಟಕ್ಕಂತ ಅವ್ನ ಕೈಲಿರೋ ಕತ್ತಿನ ಒಂದ್ ಎತ್ಕೊಂಡು ಆ ವೇಟರ್ ಅನ್ನೇ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅಷ್ಟ್ ಮಾತ್ರ ಅಲ್ಲ, ಯಾರೆಲ್ಲ ಅವ್ನ ತಡಿಯಕ್ಕೆ ಬರ್ತಾರೋ ಅವ್ರನ್ನೆಲ್ಲ ಕೂಡ ಅವ್ನ ಇದೇ ತರ ಚುಚ್ಚಿ ಸಾಯಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮಿಯಾ ಬೇರೆ ಆಲನ್ ಆಲನ್ ಅಂತ ಕೂಕೊಂಡೆ ಓಡೋಗ್ತಾ ಇರ್ತಾಳ. ಇವ್ನೆಲ್ಲಾರನು ಹೊಡೆದಿದ್ದಾದ್ಮೇಲೆ ಟಕ್ಕಂತ ಬಂದು ಹೀರೋಯಿನ್ ಮುಂದೆ ನಿಂತ್ಕೊಳ್ತಾನೆ. ಅಷ್ಟೇ ಹೀರೋನ್ ಕೈತ ಮುಗಿತು ಅಂತಾನೆ ಅನ್ಕೋಬೇಕು, ಯಾಕಂದ್ರೆ ಅಷ್ಟು ಫೋರ್ಸ್ ಕತ್ತಿ ಎತ್ಕೊಂಡು ಅವಳ ಚುಚ್ಚಕ್ ಹೋಗ್ತಾನೆ. ಅದ್ರ ಟಕ್ಕಂತ ಡಾಕ್ಟರ್ ಬಂದು ಅವ್ನ್ ಪ್ರಾಣದ ಮೇಲೆ ಕೂಡ ಅವ್ನ್ ಲೆಕ್ಕ ಮಾಡ್ಕೊಳ್ದೆ ಹೀರೋಯಿನ್ ಕಾಪಾಡ್ಬೇಕು ಅಂತ ಮುಂದೆ ಬಂದ್ ಬೀಳ್ತಾನೆ. ಪಾಪ ಅವಳಿಗೋಸ್ಕರ ಅವ್ನ್ ಕೈಯಲ್ಲೆಲ್ಲ ಏಟ್ ಆಗ್ಬಿಡುತ್ತೆ. ಯಾರ ಕೈಲೋ ಗೋಸ್ಟ್ ನ ಸಮಾಲ್ಸಕ್ಕೆ ಆಗ್ತಲ್ಲ, ಏನಪ್ಪಾ ಮಾಡೋದ್ ಅನ್ಕೊಳ್ಳೋ ಟೈಮ್ ಅಲ್ಲೇ ಯಾರೋ ಇಬ್ರು ಒಂಥರ ಕೋಟು ಶೂಟ್ ಎಲ್ಲ ಹಾಕೊಂಡ ಜಾಗಕ್ಕೆ ಬರ್ತಾರೆ. ಅವ್ರು ಹಾಕೊಂಡಿರೋ ಡ್ರೆಸ್ ಒಂಥರ ವ್ಯತ್ಯಾಸವಾಗಿರುತ್ತೆ. ಇವ್ರು ಯಾರಂತ ನೋಡಿದ್ರೆ ಗೋಸ್ಟ್ ರೈಡರ್ಸ್, ಅಂದ್ರೆ ಈ ತರ ಗೋಸ್ಟ್ ವಿಲನ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಹೋಗ್ಬಿಟ್ಟು ಮನುಷ್ಯರಿಗೆ ತೊಂದರೆ ಕೊಡ್ತಾರೆ ಅಂತ ಅವ್ರನ್ನೆಲ್ಲ ಹಿಡಿಯಕ್ಕಂತಾನೆ ಈ ತರ ಒಂದು ಗ್ಯಾಂಗ್ ಸುತ್ತಾ ಇರುತ್ತೆ. ಈಗ ಅವ್ರನ್ನ ನೋಡಿದ ತಕ್ಷಣ ಈ ಗೋಸ್ಟ್ ವಿಲನ್ ಆ ಗೇಮಿಂಗ್ ಆಡೋರ್ ಮೈಯಲ್ಲಿ ಇದ್ದ ಅಲ್ವಾ, ಅವನನ್ನ ಚುಚ್ಚಿ ಸಾಯಿಸ್ಬಿಟ್ಟು ಈ ಗೋಸ್ಟ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಪಿಂಕಿನ ಮತ್ತೆ ಹೀರೋನ ಇಬ್ರು ಅವ್ರು ಕೊಟ್ಟಿರೋ ಕೆಲ್ಸನ ಬಿಟ್ಟು ಬೇರೆ ಕೆಲಸ ಮಾಡಿದ್ರು, ಅಂದ್ರೆ ರೂಲ್ಸ್ ನೆಲ್ಲ ಮೀರಿದ್ರು ಅಂತ ಹೇಳ್ಬಿಟ್ಟು ಅವ್ರಿಬ್ರನ್ನ ಎತ್ಕೊಂಡೋಗಿ ಯಾವ್ದೋ ಒಂದು ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಅವ್ರ ಲೋಕದಲ್ಲೇ ಜೈಲ್ ಇದೆ ಅಂತ ಕಾಣಿಸುತ್ತೆ, ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಈಗ ಮತ್ತೆ ಪಾಪ ಹೀರೋಯಿನ್ ಒಬ್ಬಂಟಿ ಆಗ್ಬಿಟ್ಲು. ಹೀರೋ ಬರ್ತಾನೆ ಅಂತ ಪಾಪ ಎದುರು ನೋಡೋ ತರ ಆಗೋಯ್ತು. ಯಾವಾಗ ಇವರೊಂದು ಬಾಸ್ಕೆಟ್ ಬಾಲ್ ರೌಂಡ್ ಅಲ್ಲಿ ಮೀಟ್ ಆಗ್ತಾ ಇದ್ರಲ್ಲ, ಈಗ ನಾಯಿನ ಕರ್ಕೊಂಡು ಹೋಗಿ ಅಲ್ಲೊಬ್ಳೆ ಫೀಲ್ ಮಾಡ್ತಾ ಇರ್ತಾಳೆ. ಇನ್ ಸ್ವಲ್ಪ ಹೊತ್ತಿಗೆನೆ ನಾಯಿ ಕೂಡ ಹಂಗೆ ಸೈಲೆಂಟ್ ಆಗಿ ಮಲಗ್ ಬಿಟ್ಟಿರುತ್ತೆ. ಅವಳು ಏನಪ್ಪಾ ಇದು ಯಾಕೆ ತರ ಸೈಲೆಂಟ್ ಆಗಿ ಮಲಗಿದೆ ಅಂತ ಹತ್ರ ಹೋಗಿ ನೋಡಿದ್ರೆ ಪಾಪ ನಾಯಿ ಕೂಡ ಸತ್ತೋಗಿರುತ್ತೆ. ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಹೀರೋನು ಇಲ್ಲ, ಈಗ ಪ್ರೀತಿಯಿಂದ ಬೆಳೆಸ್ಕೊಂಡಿದ್ ನಾಯೂ ಇಲ್ಲ. ಅದ್ರ ಕಣ್ ಕೂಡ ಮುಚ್ಚಿಬಿಟ್ಟು ನೀನ್ ಇಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದ ಅಂತ ಗೊತ್ತು ಗ್ರೂಮಿ, ನೀನ್ ಆ ಲೋಕದಲ್ಲಿ ಅದು ಸಂತೋಷವಾಗಿರ್ಬೇಕು ಅಂತ ಫೀಲ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಗೋಸ್ಟ್ ವಿಲನ್ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಬಂದವನಷ್ಟೇ ಅವ್ನ ಕೈಲೊಂದ್ ಕಂಬಿ ತರ ಇಟ್ಕೊಂಡಿರ್ತಾನಲ್ಲ, ಅದ್ ನಂಗೆ ಹೀರೋಯಿನ್ ನತ್ತಿಯಲ್ಲಿ ಇಳಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆತರ ಕಂಬಿ ಅವಳ ನತ್ತಿಯಲ್ಲಿ ಇಳಿತಾ ಈ ದೆವ್ವ ಅವಳ ಮೈ ಒಳಗಡೆ ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ ಈಗ ಅವಳ ಕತ್ನ ಇಸ್ಕೊಳ್ಳೋ ತರ ಅನ್ಸುತ್ತೆ. ಆದ್ರೆ ದೆವ್ವ ಮಾಡ್ತಾ ಇರೋದು ಈಗ ಅದ್ ಬಂದು ಅವಳ ಕಿವಿ ಹತ್ರ ಹೇಳ್ತಾ ಇರುತ್ತೆ, ನಾನಿನ್ನ ತಂಗಿ ತರ ತಾನೆ ನೋಡ್ಕೊಂಡೆ, ಆದ್ರೆ ನನ್ಗತ್ರ ಮೋಸ ಮಾಡ್ಬೇಕಂತ ನಿನ್ಗೆ ಹೆಂಗ್ ಮನ್ಸ್ ಬಂತು, ನೀವೆಲ್ಲ ಸಾಯೋದೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಕತ್ನ ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಗೋಸ್ಟ್ ರೈಡರ್ಸ್ ಅಂತ ಇರ್ತಾರಲ್ವಾ, ಅವ್ರ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅವ್ರನ್ನ ನೋಡಿ ಕೂಡ ದೆವ್ವ ಈ ಸತಿ ಎಸ್ಕೇಪ್ ಆಗೋದಿಲ್ಲ. ಎಲ್ಲೋದ್ರು ಅಂದ್ರೆ ಬಂದ್ಬಿಡ್ತೀರಾ, ಫಸ್ಟ್ ನಿಮ್ಮನ್ನ ಸಾಯಿಸ್ಬೇಕಂತ ಹೇಳ್ಬಿಟ್ಟು ಆ ಗೋಸ್ಟ್ ಮತ್ತೆ ಗೋಸ್ಟ್ ರೈಡರ್ಸ್ ಇಬ್ರು ಜಗಳ ಆಡ್ತಾ ಇರ್ತಾರೆ. ದೆವ್ವಗೂ ಜಗಳ ಅನ್ನೋ ತರ ಇರುತ್ತಲ್ಲ, ಹಂಗಿರತ್ತೆ ಅಲ್ಲಿ ನೋಡೋದಕ್ಕೆ ಆ ಜಗಳ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಪಿಂಕಿ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ಏನಪ್ಪಾ ಮಾಡೋದು, ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ. ಆ ಟೈಮಲ್ಲಿ ಅವ್ರಿರೋ ಜೈಲ್ ಒಳಗಡೆ ಒಂದು ಹಗ್ಗ ಬರುತ್ತೆ. ಸೊ ಯಾರೋ ನಮ್ಮನ್ನ ಕಾಪಾಡಕ್ಕೆ ಹಗ್ಗ ಹಾಕಿರೋದು ಅಂತ ಹೇಳ್ಬಿಟ್ಟು ಅದನ್ನ ಸಪೋರ್ಟ್ ಇಟ್ಕೊಂಡ್ ಮೇಲೆ ಹತ್ ನೋಡಿದ್ರೆ ಅಲ್ಲೋಗಿರೋದು ಆ ಗ್ರೂಮಿ ಅನ್ನೋ ನಾಯಿ. ಅದು ಕೂಡ ಸತ್ತು ಇದೇ ಲೋಕಕ್ಕೆ ಬಂದಿದ್ಯೇನೋ. ಈಗ ಮೇಲೆ ಬಂದು ನನ್ನ ನಾಯಿ ನೋಡ್ರಿ ತುಂಬಾ ಸಂತೋಷ ಪಟ್ಟು ಅದನ್ನ ಸ್ವಲ್ಪ ಮುದ್ದಾಡ್ತಾನೆ. ಅದಾದ್ಮೇಲೆ ಅಲ್ಲಿಂದ ಇವರಿಬ್ರು ಸ್ಟ್ರೇಟ್ ಆಗಿ ಹೀರೋಯಿನ್ ಕಾಪಾಡ್ಬೇಕು ಅಂತ ಬಂದ್ರೆ ಅವಳು ಪಾಪ ಅಲ್ಲಿ ಉಸಿರು ಪಸರು ಇಲ್ದೆ ಬಿದ್ದಿರ್ತಾಳೆ. ಬಟ್ ಅವಳು ಇನ್ನು ಗೋಸ್ಟ್ ಕಂಟ್ರೋಲ್ಗೆ ಹೋಗಿಲ್ಲ, ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ನೋಡಿದ್ರೆ ಆ ಗೋಸ್ಟ್ ರೈಡರ್ಸ್ಗೂ ಮತ್ತೆ ಆ ಗೋಸ್ಟ್ ಗೆ ಸರಿಯಾಗಿ ಜಗಳ ನಡೀತಾ ಇರುತ್ತೆ. ಇವನ್ ಬೇರೆ 500 ವರ್ಷದಿಂದ ಕಡೆ ಸತ್ತಿರೋ ಅಂತಾನೆ, ಅವಾಗಿಂದ ಇವನು ಗೋಸ್ಟ್ ಆಗಿ ಸುತ್ತಾ ಇರೋದ್ರಿಂದ ಅವ್ನ್ ಪವರ್ ಏನು ಕಡಿಮೆ ಇಲ್ಲ. ಇವ್ರಿಬ್ರು ಅವ್ನ ಮೇಲಿರೋ ಪವರ್ ನ ಎಳಿಬೇಕು ಅಂತ ಟ್ರೈ ಮಾಡ್ತಾ ಇದಾರೆ, ಆದ್ರೂ ತುಂಬಾ ಕಷ್ಟ ಆಗ್ತಾ ಇದೆ. ಆ ಗ್ಯಾಪ್ ನ ಯೂಸ್ ಮಾಡಿ ನಮ್ ಹೀರೋ ಒಂದು ದೊಡ್ಡ ರಾಡ್ ತರ ಇರುತ್ತೆ, ಅದನ್ನ ಎತ್ಕೊಂಡೋಗಿ ಆ ದೆವ್ವನ ಹತ್ತಿಯಲ್ಲೇ ಇಳಿಸ್ಬಿಡ್ತಾನೆ. ಆ ಇಬ್ಬರು ಗೋಸ್ಟ್ ರೈಡರ್ಸ್ ಇವನ್ ಮೈಯಲ್ಲಿರೋ ಪವರ್ ನ ಫುಲ್ ಆಗಿ ಎಳಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇವನು ಈ ಕೆಲಸ ಮಾಡಿದ್ನಲ್ಲ ಸ್ವಲ್ಪ ವೀಕ್ ಆದಂಗ ಆಗ್ತಾನೆ ಆ ದೆವ್ವ, ಬಟ್ ಅವ್ನ ಅಷ್ಟು ಸ್ಟ್ರಾಂಗ್ ಆಗಿರ್ತಾನಲ್ವಾ ಅವ್ನ ಕೈಲಿ ಆಗ್ತಾ ಇಲ್ಲ. ಆದ್ರೆ ನಮ್ ಹೀರೋಗ್ ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ಆ ದೆವ್ವ ಮುಂದೆ ಮಂಡಿ ಹಾಕಿ ಕುತ್ಕೊಂಡು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ. ಆ 7 days ನಾನ್ ತುಂಬಾನೇ ಸಂತೋಷವಾಗಿದ್ದೆ, ಅದಕ್ಕೆ ಕಾರಣ ನೀವೇ ನನ್ಗೆ ಪ್ರಾಣ ಕೊಟ್ಟಿದ್ದು ಅಂತ ಹೇಳಿ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಹೀರೋ ಇದಕ್ಕೂ ಮುಂಚೆ ಇದ್ದಿದ್ದ ಜನ್ಮದಲ್ಲಿ ಏನೇನಾಗಿದ್ದ ಅಂತ ಹೇಳ್ಬಿಟ್ಟು ಒಂದು ಬುಕ್ ನ ನೋಡಿರ್ತಾನಲ್ಲ, ಅದ್ರಲ್ಲಿ ಇವನ್ ಬಂದು ಒಂದು ಬೀಟಲ್ ಆಗಿ ಹುಟ್ಟಿರ್ತಾನೆ. ಇವನೊಂದು ಮರ ಹತ್ಬೇಕಾದ್ರೆ ಆ ಮರದ ಮೇಲಿಂದ ಕೆಳಗಡೆ ಬಿದೋಗ್ಬಿಟ್ಟಿರ್ತಾನೆ. ಆ ಟೈಮಲ್ಲಿ ಇರುವೆಗಳೆಲ್ಲ ಇವನ್ಗೆ ಕಚ್ತಾ ಇರುತ್ತೆ. ಇವನು ಆಲ್ಮೋಸ್ಟ್ ಅವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಆ ಟೈಮಲ್ಲಿ ಈ ಗೋಸ್ಟ್ ವಿಲನ್ ಇರ್ತಾನಲ್ಲ 500 ವರ್ಷಕ್ಕಿಂದೆ, ಅವ್ನ್ ಬಂದ ಮರದ ಹತ್ರ ರೆಸ್ಟ್ ಮಾಡ್ಬೇಕಾದ್ರೆ ಈ ತರ ಬೀಟಲ್ ಕೆಳಗಡೆ ಬಿದ್ದಿರೋದನ್ನ ನೋಡ್ಬಿಟ್ಟು ಅವನ್ನ ಎತ್ತಿ ಆ ಇರುವೆನೆಲ್ಲ ದೂರ ಮಾಡ್ಬಿಟ್ಟು ಈ ಕೀಟ ಬದುಕಿರೋದೇ ಬರೀ 7 ದಿನ, ಅವಾಗವರೆಗೂ ಆದ್ರೂ ಸಂತೋಷವಾಗಿ ಬದುಕಕ್ ಬಿಡಿ ಅಂತ ಹೇಳ್ಬಿಟ್ಟು ಮತ್ತೆ ಮರದ ಮೇಲೆ ಬಿಟ್ಟಿರ್ತಾನೆ. ಅದನ್ನ ನೆನ್ಸ್ಕೊಂಡು ಈಗ ಅವನು ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಇರ್ತಾನ. ಆ ಗೋಸ್ಟ್ ಕೂಡ ಸ್ವಲ್ಪ ಸಮಾಧಾನ ಆಗೋ ತರ ಇರುತ್ತೆ. ಈ ಗೋಸ್ಟ್ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಗೊತ್ತಾದ್ಮೇಲೆ ಅವ್ನ ಕೈಲಿ ಒಂದು ಮುತ್ತಿರತ್ತಲ್ವಾ, ಅದ್ ಬಂದು ಒಂದು ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಆಕ್ಚುಲಿ ಅದು ಫುಲ್ ಆಗಿ ಬ್ಲಾಕ್ ಆದ್ರೆ ತಾನೇ ಇವ್ರ ಹತ್ರ ಗೋಸ್ಟ್ ಆಗೋದು, ಫುಲ್ ಆಗಿ ಪವರ್ ಇರೋದು. ಅದಕ್ಕೆ ದೆವ್ವ ಕೂಡ ಫುಲ್ ಆಗಿ ಒಂದು ರಿವೆಂಜ್ ತೀರ್ಸ್ಕೋಬೇಕನ್ನೋ ಮೂಡಲ್ಲೇ ಇದ್ದಿತ್ತು. ಆದ್ರೆ ಈಗ ಹೀರೋ ತುಂಬಾ ಥ್ಯಾಂಕ್ಸ್ ಹೇಳಿ ಇವನೊಂದು ಒಳ್ಳೆ ಕೆಲಸ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಅವ್ನ ಕೈಲಿರೋ ಬ್ರೇಸ್ಲೆಟ್ ಒಂದು ಮುತ್ತು ಮಾತ್ರ ವೈಟ್ ಆಗಿ ಚೇಂಜ್ ಆಗುತ್ತೆ. ಅವಾಗ ಇವನಿಗೆ
ಅವನಿಗೆ ಇನ್ನೊಬ್ಬರ ಮೇಲೆ ಸೇಟ್ ತೀರ್ಸ್ಕೋಬೇಕನ್ನೋ ಕೋಪ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅದರಿಂದ ಈ ಗೋಸ್ಟ್ ರೈಡರ್ಸ್ ಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಈಸಿ ಆಗ್ಬಿಡುತ್ತೆ. ಅವ್ನ್ ಕೋಪ ಎಲ್ಲ ಈಗ ಕಡಿಮೆ ಆಗಿರತ್ತಲ್ಲ, ಅವ್ನ್ ಹೇಳ್ತಾನೆ ನನಗೆ ಮರುಜನ್ಮ ಅಂತೆಲ್ಲ ಏನು ಬೇಡ, ಆದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅವ್ನ್ ಹಂಗೆ ಅಲ್ಲೇ ಗಾಳಿಯಾಗಿ ಹೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಅಯ್ಯೋ ಮಿಯಾಗ್ ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು ಅವಳು ಎತ್ಕೊಳಕ್ ಹೋಗಿರ್ತಾರೆ. ಆಕ್ಚುಲಿ ಮಿಯಾಗ್ ಈಗ ಇನ್ನೊಂದ್ ಜನ್ಮ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅವಳು 500 ವರ್ಷಕ್ಕಿಂತ ಇನ್ನೊಂದ್ ಜನ್ಮ ಎತ್ತಿದ್ಲು ಅಂತಂದ್ರೆ ಇಷ್ಟೊತ್ತಿಗೆ ಅವಳ ಜನ್ಮ ಆಗೋಗ್ಬಿಟ್ಟಿರ್ಬೋದು. ಮೋಸ್ಟ್ಲಿ ಇದೇ ಲಾಸ್ಟ್ ಜನ್ಮ ಅಂತ ಕಾಣಿಸುತ್ತೆ. ಹೀರೋ ಕಣ್ಮುಂದೆನೆ ಅವಳು ಸಾಯ್ತಿದ್ದಾಳೆ ಅಂತ ಅನ್ಕೊಂಡಾಗ ಹೀರೋಗ್ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಪಾಪ ಇನ್ನೂ ಅವಳಿಗೆ ಎಚ್ಚರ ಆಗಿಲ್ಲ, ಬದುಕ್ತಾಳೆ ಇಲ್ವಾ ಅಂತ ಒಂದು ಡೌಟ್ ಇರುತ್ತೆ. ಈಗ ಲೈಟ್ ಆಗಿ ಕಣ್ ಬಿಡ್ತಾಳೆ. ಆಗ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಏನಂದ್ರೆ ಓದ್ ಜನ್ಮದಲ್ಲಿ ಕೂಡ ಹೀರೋ ಹೀರೋಯಿನ್ ಜೋಡಿಯಾಗಿ ಇದ್ದಿರ್ತಾರೆ. ಆ ಟೈಮಲ್ಲಿ 80 ವರ್ಷ ಅವ್ರು ಬದುಕಿರ್ತಾರೆ. ಆ ಸಾಯೋದಕ್ಕೂ ಮುಂಚೆ ಕೂಡ ತಾತ ಹೇಳಿರ್ತಾರೆ, ಅಂದ್ರೆ ನಮ್ ಹೀರೋ ಹೇಳಿರ್ತಾನೆ ನಾವು ಬರೋ ಜನ್ಮದಲ್ಲಿ ಕೂಡ ಈ ತರ ಒಟ್ಟಿಗೆ ಇರ್ಬೇಕು, ಆ ಟೈಮಲ್ಲಿ 100 ವರ್ಷ ಬದುಕಿರ್ಬೇಕು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಇಬ್ರು ಒಟ್ಟಿರ್ತಾರಲ್ವಾ, ಅದಕ್ಕೋಸ್ಕರನೇ ಹೀರೋಯಿನ್ ಫಸ್ಟ್ ಟೈಮ್ ನೋಡಿದಾಗ್ಲೇ ತುಂಬಾ ಇಷ್ಟ ಆಗ್ಬಿಟ್ಟಿರ್ತಾಳೆ. ಸತಿ 100 ವರ್ಷ ಆದ್ರೂ ಬಿಡಬಾರ್ದು, 100 ವರ್ಷ ಆದ್ರೂ ಕೂಡ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾನೆ ಇರ್ತಾನೆ. ಇವ್ರಿಬ್ರು ಮಧ್ಯ ಆ ರೆಡ್ ಸ್ಟ್ರಿಂಗ್ ಹಾಕದೇನೆ ಒಂದು ಬಾಂಡಿಂಗ್ ಇದ್ದಿರುತ್ತೆ. ಆದ್ರೆ ಈಗ ಹೀರೋಯಿನ್ ನ ಕಾಪಾಡ್ಕೋಬೇಕಂದ್ರೆ ರೆಡ್ ಸ್ಟ್ರಿಂಗ್ ನ ಬೇರೆ ಯಾರಿಗಾದ್ರೂ ಹಾಕ್ಲೇಬೇಕು. ಬಟ್ ಈಗ ಇವರಿಬ್ಬರಿಗೆ ಒಂದು ಪನಿಷ್ಮೆಂಟ್ ಕೊಟ್ಟಿರೋದ್ರಿಂದ ಇವ್ರ ಹತ್ರ ಇರೋ ಪವರ್ ನ ಕಿತ್ಕೊಂಡ್ಬಿಟ್ಟಿರ್ತಾರೆ. ಈಗ ಅವ್ರ ರೆಡ್ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ಒಂದೇ ಒಂದ್ ದಾರಿ ಏನಂದ್ರೆ ಹೀರೋ ಬಂದು ಅವ್ನ ಮನ್ಸ್ಫೂರ್ತಿಯಾಗಿ ಅವ್ನ ಹಾರ್ಟ್ ಇಂದ ಆ ರೆಡ್ ಸ್ಟ್ರಿಂಗ್ ನ ತಯಾರು ಮಾಡ್ಬೇಕು, ಅವ್ನ ಪವರ್ ಫುಲ್ ಆಗಿ ಯೂಸ್ ಮಾಡ್ಬೇಕು. ಅದಕ್ಕೋಸ್ಕರ ಈಗ ಅವ್ನ್ ಟ್ರೈ ಮಾಡ್ತಾ ಇರೋದು ಅವ್ನ ಹಾರ್ಟ್ ಇಂದ ಹೆಂಗಾದ್ರೂ ಮಾಡಿ ರೆಡ್ ಸ್ಟ್ರಿಂಗ್ ನ ತೆಗಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಕೊನೆಗ ರೆಡ್ ಸ್ಟ್ರಿಂಗ್ ಅನ್ನು ತೆಗಿತಾನೆ. ಈಗ ಅದನ್ನ ಪಿಂಕಿ ಕೈಗೆ ತಗೊಂಡು ಇರು ನಾನು ಯಾರಾದ್ರೂ ಸಿಗ್ತಾರ ಅಂತ ಅವ್ರಿಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಹೀರೋಯಿನ್ ನ ಕಾಪಾಡ್ಲೇಬೇಕು. ರೆಡ್ ಸ್ಟ್ರಿಂಗ್ ಇನ್ನೊಬ್ರ ಕೈಲಿ ಹಾಕಿದ್ರೇನೆ ಹೀರೋಯಿನ್ ಇಲ್ಲಿ ಬದುಕೋದು. ಅದರಿಂದ ಪಿಂಕಿ ಕೂಡ ಪಾಪ ರೆಡ್ ಸ್ಟ್ರಿಂಗ್ ನ ತಗೊಂಡು ಬೀದಿ ಸುತ್ತಾ ಇರ್ತಾಳೆ. ಆ ಟೈಮಲ್ಲಿ ಆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ವಲ್ಲ ಡಾಕ್ಟರ್, ಅವರು ಬಂದು ಒಂದ್ ಸೈಕಲ್ ಅಲ್ಲಿ ನಿಲ್ಲಿಸ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಇವಳಿಗೆ ಅರ್ಥ ಆಗೋಯ್ತು ಇವ್ರ ಹತ್ರ ಹೆಂಗಾದ್ರೂ ಮಾಡಿ ಸೇರ್ಸ್ಬೇಕು ಅಂತ ಟಕ್ ಅಂತ ಸ್ಟ್ರಿಂಗ್ ಹಾಕಿ ಬಿಟ್ಬಿಡ್ತಾನೆ. ಈಗ ಅವರಿಬ್ರು ಒಂದಾಗ್ಬಿಟ್ರು, ಹೀರೋಯಿನ್ ಬದುಕಿದ್ಲು. ಈಗ ಇಲ್ಲಿ ಹೀರೋಗೆ ಮತ್ತೆ ಪಿಂಕಿಗೆ ಕೊಟ್ಟಿರೋ ಒಂದು ಟಾಸ್ಕ್ ಮುಗೀತು. ಸೊ ಅವ್ರೀಗ ಮರ್ಜನ್ ಮೆತ್ತಕ್ಕೆ ಅಂತ ರೆಡಿ ಆದ್ರು. ಫಸ್ಟ್ ಪಿಂಕಿನೇ ಹೋಗೋದು. ಪಿಂಕಿನ ಒಂದು ಲಿಫ್ಟ್ ಒಳಗಡೆ ಕಳಿಸ್ತಾರೆ. ಆದ್ರೆ ಅವಳು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಅಲ್ಲಿ ಲವ್ ಗಾಡ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೇಳ್ತಾರೆ ಪ್ಲೀಸ್ ಪಾ ಈ ಜನ್ಮದಲ್ಲಿ ಅಂದ್ರೆ ನಾನ್ ಸತ್ ಮೇಲೆ ಕೂಡ ಹೀರೋನ ಹೆಂಗಾದ್ರೂ ಮಾಡಿ ಲವ್ ಮಾಡ್ಬೇಕು, ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನನ್ ಚಾನ್ಸ್ ಸಿಕ್ಕಿಲ್ಲ. ಈ ಸತಿ ನನ್ ಭೂಮಿಯಲ್ಲಿ ಉಡ್ತೀನಲ್ಲ, ಹೆಂಗಾದ್ರೂ ಮಾಡಿ ಆ ರೆಡ್ ಸ್ಟ್ರಿಂಗ್ ಅವನ ಜೊತೆ ಹಾಕ್ಬಿಡಿ ಪ್ಲೀಸ್. ನೋಡಿ ಇದೇ ನನ್ನ ಐಡೆಂಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಕತ್ತ ಮೇಲೆ ಒಂದು ಹಾರ್ಟ್ ಸಿಂಬಲ್ ತರ ಇರುತ್ತೆ, ಅದನ್ನ ತೋರಿಸ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಈಗ ಹಂಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಹೀರೋಯಿನ್ ಮತ್ತೆ ಡಾಕ್ಟರ್ ಇಬ್ರು ಒಂದು ವೆಟರ್ನರಿ ಹಾಸ್ಪಿಟಲ್ ನ ಇಟ್ಕೊಂಡು ರನ್ ಮಾಡ್ತಾ ಇರ್ತಾರೆ. ಇಬ್ರಿಗೂ ಮದ್ವೆ ಆಗಿ ಒಂದು ಹ್ಯಾಪಿ ಲೈಫ್ ನಲ್ಲಿ ಲೀಡ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಆ ಟೈಮಲ್ಲಿ ಹಾಸ್ಪಿಟಲ್ ಗೆ ಇಬ್ರು ಮಕ್ಳು ಬಂದಿರ್ತಾರೆ. ಅವ್ರವ್ರ ಪೆಟ್ನ ಟ್ರೀಟ್ಮೆಂಟ್ ಗೆ ಅಂತ ಕರ್ಕೊಂಡ್ ಬಂದಿದ್ದಾರೇನೋ. ಅಲ್ಲಿ ಕುತ್ಕೊಂಡಿರೋ ಚಿಕ್ಕ ಹುಡುಗ ಆ ಹುಡುಗಿನ ನೋಡ್ಬಿಟ್ಟು ಏನ್ ನಿನ್ ಪೆಟ್ಟು ಅಷ್ಟು ಅಸಹ್ಯವಾಗಿದೆ ಅಂತ ಹೇಳಿದ್ರೆ ಆ ಹುಡುಗಿ ಹೇಳ್ತಾಳೆ ನಂದೇನೋ ಚೆನ್ನಾಗೇ ಇದೆ, ನಿನ್ ಪೆಟ್ಟೆ ಅಸಹ್ಯವಾಗಿದೆ, ನಿನ್ ಪೆಟ್ಟು ಮಾತ್ರ ಅಲ್ಲ ಅದಕ್ಕಿಂತ ಅಸಹ್ಯವಾಗಿ ನೀನ್ ಇದೆಯಾ ಅಂತ ಹೇಳ್ಬಿಟ್ಟು ಇಬ್ರು ಹಿಂಗೆ ಜಗಳ ಮಾಡ್ತಾ ಇರ್ತಾರ. ಆಗ ಅವ್ನು ಹೇಳ್ತಾನೆ ಏನ್ ನನ್ನ ನೋಡಿ ಅಸಹ್ಯ ಅಂತ್ಯಾ, 100 ವರ್ಷ ಆದ್ರೆ ಕೂಡ ನಾನು ಹಿಂಗೆ ಇರ್ತೀನಿ ಗೊತ್ತಾ ಅಂತ. ಈ ಹುಡುಗಂಗ್ ಅಂದಿದ ತಕ್ಷಣ ಹೀರೋಯಿನ್ ಟಕ್ ಅಂತ ತಿರುಗಿ ನೋಡ್ತಾಳೆ. ಯಾಕಂದ್ರೆ ಹೀರೋ ಅವಾಗವಾಗಿ ಮಾತನ್ನ ಹೇಳ್ತಾ ಇರ್ತಾನಲ್ವಾ, ಅವಳಿಗೆ ಅರ್ಥ ಆಗೋಯ್ತು ಹೀರೋನೇ ಮತ್ತೆ ಇನ್ನೊಂದ್ ಜನ್ಮ ಎತ್ತಿರೋದು ಅಂತ. ಅಷ್ಟೇ ಅಲ್ಲ ಇವಳ ಕಣ್ಣಿಗೆ ಆ ಹುಡುಗನ್ ಕೈಗೆ ಮತ್ತೆ ಆ ಚಿಕ್ಕ ಹುಡುಗಿ ಕೈಗೆ ಒಂದು ಸ್ಟಿಂಗ್ ಹಾಕಿರೋದನ್ನ ಗಮನಿಸ್ತಾಳೆ. ಈಗ ಹಂಗೆ ಹುಡುಗಿ ಕಡೆ ತೋರಿಸ್ತಾರೆ ನೋಡಿ, ಆ ಹುಡುಗಿ ಬೇರೆ ಯಾರು ಅಲ್ಲ ಪಿಂಕಿನೇ. ಯಾಕಂದ್ರೆ ಕತ್ತ ಮೇಲೆ ಹಾರ್ಟ್ ಸಿಂಬಲ್ ಇರುತ್ತೆ. ನಾವೊಬ್ಬರನ್ನ ಇಷ್ಟ ಪಡ್ತೀವಿ ಅಂತಂದ್ರೆ ಜೀವನ ಪರ್ಯಂತ ಅವ್ರ ಜೊತೆ ನಾವ್ ಇರ್ಬೇಕು ಅಂತಾನೆ ಇಲ್ಲ. ಆತರ ಸಂದರ್ಭ ಬಂದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮ್ಗಿಂತ ಅವ್ರ ಸಂತೋಷವಾಗಿ ಬದುಕ್ಲಿ ಅಂತ ಯೋಚನೆ ಮಾಡ್ಬೇಕು. ಹೀರೋ ಅವತ್ತು ಆತರ ಯೋಚನೆ ಮಾಡಿದ್ರಿಂದಾನೆ ಅವ್ನ್ ಪವರ್ ಎಲ್ಲ ಯೂಸ್ ಮಾಡಿ ಹೀರೋಯಿನ್ ನ ಈ ತರ ಸ್ಟ್ರಿಂಗ್ ಹಾಕಿ ಬದುಕಿಸ್ದ. ಆದ್ರೆ ಹೀರೋಯಿನ್ ಸೇರಕ್ ಆಗ್ಲಿಲ್ಲ. ಹೀರೋನೇ ನನಗಾಗಿರೋ ಒಂದು ಹುಡುಗ, ನನಗೆ ಇನ್ನೊಂದ್ ಜನ್ಮ ಅಂತ ಇದ್ರೆ ಹೀರೋನೇ ನನಗೆ ಲವರ್ ಆಗಿ ಬರ್ಬೇಕು, ಗಂಡ ಆಗಿ ಬರ್ಬೇಕು ಅಂತ ಪಿಂಕಿ ಬೇಡ್ಕೊಂಡಿದ್ದು ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಅಂತ ಕಾಣಿಸುತ್ತೆ. ಸೊ ಈ ಜನ್ಮದಲ್ಲಿ ಪಿಂಕಿನ ಮತ್ತೆ ಹೀರೋನ ಒಂದಾಗ್ ಮಾಡಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮೂವಿ ಅಂತ ಅನ್ಕೊಂಡಿದೀನಿ. ಈ ಮೂವಿನ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.